ಆರೋಗ್ಯ ಅರಿವಿನ ಜಾಥವನ್ನ ಈಗಾಗಲೇ ವಿಜಯಪುರ ಜಿಲ್ಲಾ ಕೇಂದ್ರಕ್ಕೆ ಬಂದಿದ್ದು ಆತ್ಮೀಯವಾಗಿ ಬರಮಾಡಿಕೊಂಡಂತಹ ಮುಖಂಡರಿಗೂ ಹಾಗೂ ನಡೆದಿರುವಂತಹ ಸಾರ್ವಜನಿಕರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಪ್ರಾರಂಭದಲ್ಲಿ ಒಂದು ಆರೋಗ್ಯ ಪೂರಕವಾದಂತಹ ಗೀತೆಗಳನ್ನ ಕೇಳೋಣ. ದೂರದಲ್ಲಿರುವಂತಹ ಎಲ್ಲಾ ಬಂಧು ಮಿತ್ರರು ಕೂಡ ಜೊತೆಯಾಗಿ. ರೋಗ ಬಂದಾತು ಜೋಪಾನ ಓ ಅಣ್ಣಂದಿರೆ, ರೋಗ ಬಂದಾತು ಜೋಪಾನ, ರೋಗ ಬಂದಾತು ಜೋಪಾನ ಓ ಅಣ್ಣಂದಿರೆ, ರೋಗ ಬಂದಾತು ಜೋಪಾನ. ಮನೆಯ ಒಳಗೆ ಕಿಟಕಿ ಇಲ್ಲ, ಗಾಳಿ ಬೆಳಕು ಬೀಳಂಗಿಲ್ಲ, ಮನೆಯ ಒಳಗೆ ಕಿಟಕಿ ಇಲ್ಲ, ಗಾಳಿ ಬೆಳಕು ಬೀಳಂಗಿಲ್ಲ. ಮನೆಯ ತೊಟ್ಟಿಗೆ ಮಾಡಿ ಎಲ್ಲ ಸೇರಿ, ವಾಸನೆ ಮನೆಯ ಕಟ್ಟಿಗೆ ಮಾಡಿ ಎಲ್ಲ ಎಲ್ಲ ಸೇರೆ, ಬಂದಾದ ಜೋಪಾನ ಓ ಅಣ್ಣಂದಿರೆ, ರೋಗ ಬಂದಾದ ಜೋಪಾನ. ರೋಗ ಹೇಗೆಲ್ಲ ಬರುತ್ತೆ, ಏನೆಲ್ಲ ಮಾಡುತ್ತೆ ಅನ್ನೋದನ್ನ ನಾವು ಜನ ಜಾಗೃತಿ ಮೂಲಕನೇ ತಿಳ್ಕೋಬೇಕು ನೋಡಿ. ಹಾಗಾಗಿ ಏನಾಯ್ತಿದೆ, ಮನೆಯ ಒಳಗೆ ಕಿಟಕಿ ಇಲ್ಲ, ಗಾಳಿ ಬೆಳಕು ಬೀಳಂಗಿಲ್ಲ, ಮನೆಯ ಒಳಗೆ ಕಿಟಕಿ ಇಲ್ಲ, ಗಾಳಿ ಬೆಳಕು ಬೀಳಂಗಿಲ್ಲ. ವಾಸದ ಮನೆಯ ತೊಟ್ಟಿಗೆ ಮಾಡಿ ಸೊಳ್ಳೆ ತೆಗೆಳೆ ಎಲ್ಲ ಸೇರಿ, ವಾಸದ ಮನೆಯ ಕಟ್ಟಿಗೆ ಮಾಡಿ ಸೊಳ್ಳೆ ತೆಗೆಳೆ ಎಲ್ಲ ಸೇರಿ, ತಿನ್ನುವ ಅನ್ನಕ್ಕೆ ಸೇರಿಕೊಂಡು ನಿನಗೆ ಕಾಯಿಲೆ ರೋಗ ಬಂದಾದ ಜೋಪಾನ ಓ ಅಣ್ಣಂದಿರೆ, ರೋಗ ಬಂದಾದ ಜೋಪಾನ, ರೋಗ ಬಂದಾದ ಜೋಪಾನ ಓ ಅಣ್ಣಂದಿರೆ, ರೋಗ ಬಂದಾದ ಜೋಪಾನ. ಹೊಲದ ಕೆಲಸ ಮಾಡೋದೀಯ, ಕೈಯ ಕೆಸರು ಮಾಡ್ಕೊಂತೀಯ, ಹೊಲದ ಕೆಲಸ ಮಾಡೋದೀಯ, ಕೈಯ ಕೆಸರು ಮಾಡ್ಕೊಳ್ತೀಯ. ಒಂದು ಮೀರಿ ಮನೆಗೆ ಬಂದು ಕೈಯ ತೊಳೆಯದೆ ತಿನ್ನುತ್ತೀಯ, ಒಂದು ಮೀರಿ ಮನೆಗೆ ಬಂದು ಕೈಯ ತೊಳೆದೆ ಉಣ್ಣುತ್ತೀಯ. ಅನ್ನಕ್ಕೆ ಸೇರಿಕೊಂಡು ನಿನಗೆ ಕಾಯಿಲೆ ರೋಗ ಬಂದಾದ ಜೋಪಾನ ಓ ಅಣ್ಣಂದಿರೆ, ರೋಗ ಬಂದಾದ ಜೋಪಾನ. ಅಂತೇಳಿ ಎಷ್ಟೋ ಜನ ಹೆಣ್ಮಕ್ಳು ಮಕ್ಕಳಿಗೆ ಎದೆ ಹಾಲನ್ನೇ ಕೊಡಲ್ಲ, ಅಂದ್ಬಿಟ್ಟು ಬಾಯಿಗೆ ಏನೇನೋ ತಿಂತಾರೆ. ಮಾಡಿ ಬೆಳೆ ಮಕ್ಕಳನ್ನು ಮರೆಯುತ್ತಾಳೆ, ಎದೆಯ ಹಾಲು ಕುಡಿಸೋದು ಬಿಟ್ಟು ಬಾಯಿಗೆ ಬಾಟು ದುರ್ಕೊತಾಳೆ, ಹಾಲು ಕುಡಿಸೋದು ಬಿಟ್ಟು ಬಾಟು ದುರುತ್ತಾರೆ. ಬೆರೆಷ್ಟು ಪೋಷ್ಟು ಅಂತ ಎಷ್ಟು ಮಾಡೇ ಕಳೆಯುತ್ತಾರೆ. ರೋಗ ಬಂದಾದ ಜೋಪಾನ ಓ ಅಣ್ಣಂದಿರೆ, ರೋಗ ಬಂದಾದ ಜೋಪಾನ, ಓ ಅಣ್ಣಂದಿರೆ, ರೋಗ ಬಂದಾದ ಜೋಪಾನ. ರೋಗ ಬಂದ್ರೆ
ಕೂಡ ಮುನ್ನೆಚ್ಚರಿಕೆಯಿಂದ ಇರೋಣ. ಆರೋಗ್ಯ ಹಕ್ಕಿನ ಅರಿವಿನ ಜಾಥಾ ಇದೀಗ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ದೂರದಲ್ಲಿರುವಂತಹ ಎಲ್ಲಾ ಬಂಧು ಮಿತ್ರರು ಕೂಡ ವೇದಿಕೆ ಮುಂದೆ ಬಂದು ಆರೋಗ್ಯ ಹಕ್ಕು ಅಂದ್ರೆ ಏನು, ಆರೋಗ್ಯದ ಹಕ್ಕಿನಿಂದ ಆಗುವ ಲಾಭಗಳೇನು ಅನ್ನೋಂಥ ಎಲ್ಲಾ ವಿಚಾರಗಳನ್ನ ಈ ಒಂದು ಜಾಥಾ ಮೂಲಕ ನಾವೆಲ್ಲರೂ ಕೇಳಬಹುದು ಅಂತ ಹೇಳುತ್ತಾ ಮತ್ತೊಂದು ಗೀತೆಯನ್ನ ಕೇಳೋಣ. ಜನಗಳೇ ಹೇಳಿರಿ ಕಥೆಯನ್ನ, ನಾವೇಳುವ ಕಥೆಯನ್ನ. ಆರೋಗ್ಯವು ಹಕ್ಕಾಗದೆ ಉಳಿಯುವ ವ್ಯತೆಯನ್ನ, ಈಗಿರುವ ಸ್ಥಿತಿಯನ್ನ. ಕುಂತ ಜನಗಳೇ ನಿಂತ ಜನಗಳೇ ಕೇಳಿರಿ ಕಥೆಯನ್ನ, ನಾವೇಳುವ ಕಥೆಯನ್ನ. ಆರೋಗ್ಯವು ಹಕ್ಕಾಗದೆ ಉಳಿಯುವ ವ್ಯತೆಯನ್ನ, ಆರೋಗ್ಯವು ಹಕ್ಕಾಗದೆ ಉಳಿಯುವ ವ್ಯತೆಯನ್ನ, ಹೀಗಿರುವ ಸ್ಥಿತಿಯನ್ನ. ಆರೋಗ್ಯವು ಹಕ್ಕಾಗದೆ ಉಳಿಯುವ ವ್ಯತೆಯನ್ನ, ಹೀಗಿರುವ ಸ್ಥಿತಿಯನ್ನ. ಆರೋಗ್ಯವು ಹಕ್ಕಾಗದೆ ಉಳಿಯುವ ವ್ಯತೆಯನ್ನ, ಹೀಗಿರುವ ಸ್ಥಿತಿಯನ್ನ. ಘೋಷಣೆ ಹೇಳಿತು ಆರೋಗ್ಯ ಮಾನವ ಹಕ್ಕೆಂದು, ಆರೋಗ್ಯ ಮಾನವ ಹಕ್ಕೆಂದು. ಜನಗಳೇ ಇಂಥ ಮರಗಳೇ ಕೇಳಿರಿ ಕಥೆಯನ್ನ, ನಾವು ಹೇಳುವ ಕಥೆಯನ್ನ. ಆರೋಗ್ಯವು ಹಕ್ಕಾಗದೆ ಉಳಿಯುವ ವ್ಯತೆಯನ್ನ, ಹೀಗಿರುವ ಸ್ಥಿತಿಯನ್ನ. ಆರೋಗ್ಯವು ಹಕ್ಕಾಗದೆ ಉಳಿಯುವ ವ್ಯತೆಯನ್ನ, ಹೀಗಿರುವ ಸ್ಥಿತಿಯನ್ನ. ಆರೋಗ್ಯ ಮಾನವ ಹಕ್ಕೆಂದು ಖಾಸಗಿಯಲ್ಲಿ ಮಾನವ ಹಕ್ಕಿಗೆ ಜಾಗ ಎಲ್ಲಣ್ಣ, ಜಾಗ ಎಲ್ಲಣ್ಣ. ಆರೋಗ್ಯವನ್ನು ಕೊಂಡುಕೊಳ್ಳುವುದು ನಮ್ಮ ಸ್ಥಿತಿಯನ್ನ, ಆರೋಗ್ಯವನ್ನು ಕೊಂಡುಕೊಳ್ಳುವುದು ನಮ್ಮ ಸ್ಥಿತಿಯನ್ನ. ದುಡ್ಡಿದ್ದವನಿಗೆ ಆರೋಗ್ಯ ಸಿಗುವುದು ಖಾಸಗಿಯಲ್ಲಣ್ಣ, ದುಡ್ಡಿದ್ದವನಿಗೆ ಆರೋಗ್ಯ ಸಿಗುವುದು ಖಾಸಗಿಯಲ್ಲಣ್ಣ. ಆರೋಗ್ಯ ಇಂದು ಲಾಭ ನಷ್ಟದ ವ್ಯಾಪಾರವಣ್ಣ, ವ್ಯಾಪಾರವಣ್ಣ, ವ್ಯಾಪಾರವಣ್ಣ. ಜನಗಳೇ ನಿಂತ ಜನಗಳೇ ಕೇಳಿರಿ ಕಥೆಯನ್ನ, ನಾವೇಳುವ ಕಥೆಯನ್ನ. ಆರೋಗ್ಯವು ಹಕ್ಕಾಗದೆ ಉಳಿಯುವ ವ್ಯತೆಯನ್ನ, ಹೀಗಿರುವ ಸ್ಥಿತಿಯನ್ನ. ಆರೋಗ್ಯವು ಹಕ್ಕಾಗದೆ ಉಳಿಯುವ ವ್ಯತೆಯನ್ನ, ಹೀಗಿರುವ ಸ್ಥಿತಿಯನ್ನ. ಆರೋಗ್ಯವಿದ್ದು ವ್ಯಾಪಾರವಾಗದೆ ಎಲ್ಲರ ಹಕ್ಕಾಗಬೇಕು, ಇಂದು ಎಲ್ಲರ ಹಕ್ಕಾಗಬೇಕು, ಇಂದು ಎಲ್ಲರ ಹಕ್ಕಾಗಬೇಕು. ಆರೋಗ್ಯ ಮಾನವ ಹಕ್ಕಾಗಬೇಕಾದ್ರೆ ಸರ್ಕಾರಿ ವ್ಯವಸ್ಥೆ ಬೇಕು, ಆರೋಗ್ಯ ಮಾನವ ಹಕ್ಕಾಗಬೇಕಾದ್ರೆ ಸರ್ಕಾರಿ ವ್ಯವಸ್ಥೆ ಬೇಕು, ಸರ್ಕಾರಿ ವ್ಯವಸ್ಥೆ ಬೇಕು. ಜನಗಳೇ ಕೇಳಿರಿ ಕಥೆಯನ್ನ, ನಾವೇಳುವ ಕಥೆಯನ್ನ. ಆರೋಗ್ಯವು ಹಕ್ಕಾಗದೆ ಉಳಿಯುವ ವ್ಯತೆಯನ್ನ, ಹೀಗಿರುವ ಸ್ಥಿತಿಯನ್ನ. ಆರೋಗ್ಯವು ಹಕ್ಕಾಗದೆ ಉಳಿಯುವ ವ್ಯತೆಯನ್ನ, ಹೀಗಿರುವ ಸ್ಥಿತಿಯನ್ನ. ತಿಳಿಯಿತು ನಮಗಿದು ನಮಗಿದು ತಿಳಿಯಿತು ಆರೋಗ್ಯ ಮಾನವ ಹಕ್ಕೆಂದು, ತಿಳಿಯಿತು ಆರೋಗ್ಯ ಮಾನವ ಹಕ್ಕೆಂದು. ಸರ್ಕಾರಿ ಆರೋಗ್ಯ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಸುಧಾರಿಸಿ ಪಡೆಯೋಣ ಆರೋಗ್ಯ ಆರೋಗ್ಯ ವ್ಯವಸ್ಥೆಯ ಸುಧಾರಿಸಿ ಪಡೆಯೋಣ ಆರೋಗ್ಯ ಹಕ್ಕನ್ನು, ನಾವು ಪಡೆಯೋಣ ಆರೋಗ್ಯ ಹಕ್ಕನ್ನು. ಜನಗಳೇ ನಿಂತ ಜನಗಳೇ ಕೇಳಿರಿ ಕಥೆಯನ್ನ, ನಾವೇಳುವ ಕಥೆಯನ್ನ. ಆರೋಗ್ಯವು ಹಕ್ಕಾಗದೆ ಉಳಿಯುವ ವ್ಯತೆಯನ್ನ, ಹೀಗಿರುವ ಸ್ಥಿತಿಯನ್ನ. ಆರೋಗ್ಯವು ಹಕ್ಕಾಗದೆ ಉಳಿಯುವ ವ್ಯತೆಯನ್ನ, ಹೀಗಿರುವ ಸ್ಥಿತಿಯನ್ನ. ಆರೋಗ್ಯವು ಹಕ್ಕಾಗದೆ ಉಳಿಯುವ ವ್ಯತೆಯನ್ನ,
ಹೀಗಿರುವ ಸ್ಥಿತಿಯನ್ನ ಅಂದೇ ಘೋಷಿಸಿತು ಆರೋಗ್ಯ ಮಾನವ ಹಕ್ಕೆಂದು ಅಂತ. ಅದು ಏನು ಹೇಳುತ್ತೆ ಅನ್ನೋದನ್ನ ಇದೀಗ ನಾಟಕದಲ್ಲಿ ನೋಡೋಣ. ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಜನರ ನಡುವಿನಿಂದ ಎಂದು ಹೇಳುತ್ತೇವೆ ನಾವು, ಜನರ ನಡುವಿನಿಂದ ಎಂದು ಹೇಳುತ್ತೇವೆ ನಾವು, ಜನರ ನಡುವಿನಿಂದ ಎಂದು ಹೇಳುತ್ತೇವೆ ನಾವು, ಮತ್ತೆ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು, ಮತ್ತೆ ಜನರ ಕಡೆಗೆ ಎಂದು ಹೇಳುತ್ತೇವೆ ನಾವು, ಕಡೆಗೆ ಎಂದು ಹೇಳುತ್ತೇವೆ, ತಿರುಗಿ ಮತ್ತೆ ಜನರ ನಡುವೆ ಹೋಗುತ್ತೇವೆ ನಾವು, ಹೋಗುತ್ತೇವೆ ನಾವು, ಹೋಗುತ್ತೇವೆ ನಾವು, ಹೋಗುತ್ತೇವೆ ನಾವು. ಆ ಆ ಆ ಆ ಆ ಆರೋಗ್ಯನೇ ಸರಿಯಿಲ್ಲ. ಕೆಮ್ಮು, ನೆಗಡಿ, ಜ್ವರ, ಬಾಬಾ ಯಾಕಾದ್ರೂ ಹುಟ್ಟಿದವ ಏನಪ್ಪ ಈ ಸಮಾಜದ, ಏನಪ್ಪ ಮಾಡೋದು? ಓ ಚಲಪತಿ ಆಳ ಯಾಕಪ್ಪ ಹಿಂಗ್ ಕೂತ್ಕೊಂಡ್ಬಿಟ್ಟೆ? ಓ ಯಾಕೋ ಆರೋಗ್ಯನೇ ಸರಿ ಇಲ್ಲ ಕಣಣ. ಅಯ್ಯೋ ಆರೋಗ್ಯ ಸರಿ ಇಲ್ಲ ಅಂತೀಯ, ಹಾ. ಆಸ್ಪತ್ರೆಗಾದ್ರೂ ಹೋಗೋದಲ್ವೇನಪ್ಪ? ಯಾವ ಆಸ್ಪತ್ರೆಗಳ? ನೋಡಿ ಹೆಂಗ್ ಕೇಳ್ತೇನೆ, ಯಾವ ಆಸ್ಪತ್ರೆಗೆ ಅಂದ್ರೆ ನಮ್ಮ ಆಸ್ಪತ್ರೆಗೆ, ಗೌರ್ಮೆಂಟ್ ಆಸ್ಪತ್ರೆಗೆ. ಅಲ್ಲಣ್ಣ, ಹಾ. ಯಾವ್ದು ನಮ್ಮದು ಯಾವ್ದು ನಮ್ಮಲ್ಲ ಅಲ್ಲಣ್ಣ. ಈ ಸರ್ಕಾರಿ ಆಸ್ಪತ್ರೆಗೆ ಹೋದ್ರು ಚೀಟಿ ಹೊರಗಡೆ ಬರ್ಕೊಡ್ತಾರೆ, ಹಾ. ಖಾಸಗಿ ಆಸ್ಪತ್ರೆಗೆ ಹೋದ್ರು ಕೂಡ ಚೀಟಿ ಹೊರಗಡೆ ಬರ್ಕೊಡ್ತಾರೆ. ಹಾ. ಆದ್ರೆ ಆಗೋ ಖರ್ಚಂತೂ ಹಾಗೆ ಹೋಗುತ್ತೆ ಬಿಡಪ್ಪ. ಹಂಗಂದ್ರೆ ಹೆಂಗಪ್ಪ? ಹಾ. ನೋಡಿ ಸರ್ಕಾರದ ಒಂದು ನೀತಿ ಇದೆ, ಏನಪ್ಪ? ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು ಹಾ. ಹೊರಗಡೆ ಚೀಟಿ ಬರ್ದು ಕೊಡಬಾರ್ದು ಅಂತ. ಹೌದೇನಣ್ಣ? ಹೌದು, ಹಾ. ಅಷ್ಟೇ ಅಲ್ಲ, ಇನ್ನೊಂದು ಇತ್ತೀಚೆಗೆ ಒಂದು ಆದೇಶ ಕೂಡ ಬಂದಿದೆ, ಕೇಳು. ಅದೇನು ಆದೇಶ ಬಂದಿದೆಯಣ್ಣ? ಏನು ಅಂತಂತೀರಾ? ನೋಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ಕಾರಣಕ್ಕೆ ಚೀಟಿ ಹೊರಗಡೆ ಬರ್ಕೊಡ್ಬಾರ್ದು. ಅಷ್ಟೇ ಅಲ್ಲ, ಎಲ್ಲಾ ಸೇವೆಗಳು ಕೂಡ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆ ಒಳಗಡೆ ನಡಿಬೇಕು. ಮತ್ತೆ ಮಾತ್ರೆಗಳು, ಔಷಧಿಗಳು ಕೂಡ ಸರ್ಕಾರಿ ಆಸ್ಪತ್ರೆ ಒಳಗಡೆನೆ ಕೊಡಬೇಕು ಅಂತ. ಅಲ್ಲಣ್ಣ, ಹಾ. ನೀವ್ ಹೇಳೋದು ಸರಿ, ಆದ್ರೆ ಹಾ. ಈ ಸರ್ಕಾರಗಳು ಹಾ. ಎಲ್ಲಾ ಸವಲತ್ತುಗಳನ್ನು ಹಾಸ್ಪಿಟ್ಲ್ ಕೊಟ್ಟು ಅವು ಜನರಿಗೆ ಉಚಿತವಾಗಿ ಸಿಗುವಂಗೆ ಮಾಡ್ಬೇಕಲ್ಲಪ್ಪ. ಮಾಡ್ಬೇಕು. ಹಾ. ಅಯ್ಯೋ, ಅವೆಲ್ಲ ಯಾವ ಕಾಲಕ್ಕೆ ಆಗ್ತಾವೇಳು? ಯಾರು ಮಾಡ್ಬೇಕೇಳು? ಯಾರು ಮಾಡ್ಬೇಕಂದ್ರೆ ಸರ್ಕಾರದವರೇ ಮಾಡ್ಬೇಕು. ಯಾಕೆ? ನಾವು ಓಟ್ ಹಾಕಿಲ್ವಾ? ಹೌದು. ಟ್ಯಾಕ್ಸ್ ಕಟ್ಟಿಲ್ವಾ? ಹೌದು. ಹಾಗಾಗಿ ಅವರೇ ಮಾಡುವಂತೆ ಹೇಳ್ಬೇಕು. ಹೌದಣ್ಣ, ಹಾ. ಸರ್ಕಾರ ನಮ್ದೇ, ಹಾ. ಆದ್ರೆ ಅವ್ರು ಮಾಡ್ಬೇಕಲ್ಲಪ್ಪ ಅನ್ನೋದೇ ನನ್ನ ಪ್ರಶ್ನೆ. ಹೆಂಗಂದ್ರೆ ಮಗು ಅಳ್ದಿರವೆ ತಾಯಿ ಹಾಲು ಕೊಡಲ್ಲ ಅಂತ ಗಾದೆ. ಹೌದು. ಹಾಗೆ ಹಾ. ನಾವು ಕೇಳ್ದೇನೆ ಹಾ. ಯಾವ್ದು ಕೊಡಲ್ಲಪ್ಪ, ಅದು ಬಿಟ್ಟು ಹಾ. ನೀನು ಸರ್ಕಾರಿ ಹಾಸ್ಪಿಟಲ್ ಬಿಟ್ಟು ಪ್ರೈವೇಟ್ಗಂತ ಹೋದ್ರೆ ಹಾ. ಲಕ್ಷ ಲಕ್ಷ ಕಿತ್ಕೊಂತಾರೆ. ಹೌದು, ಅವ್ರಿರೋದು ದುಡ್ಡು ಕಿತ್ಕೊಳ್ಳಕ್ಕೆ. ಅದಕ್ಕೆ ತಾನೇ ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಕೊಂಡು ಎಸಿ ರೂಮಲ್ಲಿ ಕೂತ್ಕೊಂಡಿರೋದು. ಅಯ್ಯೋ, ಬರೀ ಮಾತುಗಳು ವೇಸ್ಟ್ ಕಂಡ್ರಯ್ಯ. ಅಣ್ಣ ಅಣ್ಣ, ಈಗ ಏನ್ ಮಾಡ್ಬೇಕು ಅಂತ ಹೇಳಿ. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡುವ ಹಾಗೆ ಮಾಡಬೇಕು. ಅದೇ ಇವತ್ತಿನ ಪ್ರಸ್ತುತ ನಮ್ಮ ಮಾಡ್ಬೇಕಾದ ಕೆಲಸ. ಅದು ಬಿಟ್ಟು ಬೇರೆ ಕಡೆ ಹೋಗ್ತೀನಂದ್ರೆ ಆಗ್ತದಾ? ಆಗಲ್ಲಣ್ಣ.
ಓ ಅಲ್ಲ ಹಾ. ಬೇರೆ ಕಡೆ ಹೋದ್ರೆ ಆಗಲ್ಲ ಅಂತ ಹೇಳ್ತಾ ಇದ್ರೆ ಹಾ. ಅಲ್ಲಪ್ಪ ಸುಮ್ನೆ ತಮಾಷೆ ಮಾಡ್ಬೇಡ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಗಳಲ್ಲೆಲ್ಲ ತುಂಬಾ ತಮಾಷೆ ಮಾಡ್ಬೇಡ, ಸುಮ್ನಿರು. ವ್ಯವಸ್ಥೆ ಇಲ್ಲ ಅಂದ್ರೆ ಆಗ್ತದ? ಹಾ. ನೋಡಪ್ಪ, ಹಾ. ಯಾಕೆ ಕೊಡಕ್ಕಾಗಲ್ಲ ಅಂತ ಕೇಳ್ಬೋದು ನೀವು. ಹೌದು. ನಾವೆಲ್ಲರೂ ಕೂಡ ಸೇರ್ಕೊಂಡು ಕೊಡಕ್ಕಾಗತ್ತೆ. ಯಾಕಂದ್ರೆ ಹಾ. ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಹಾ. 30 ವರ್ಷಗಳಿಂದ ಹಾ. ಉಚಿತವಾದಂತಹ ಔಷಧಿಗಳನ್ನ ಕೊಡ್ತಾ ಇದ್ದಾರೆ. 30 ವರ್ಷಗಳಿಂದ. ಹಾ. ಹಾ. ಇದು ಪ್ರಪಂಚದಲ್ಲೇ ದೊಡ್ಡ ವಿಚಾರ, ಗೊತ್ತಾ ನಿಂಗೆ? ಹೌದಣ್ಣ. ಹಾ. ಹಾ. ಅಷ್ಟೇ ಅಲ್ಲ, ರಾಜಸ್ಥಾನ ಹಾ. ಬಡ ರಾಜ್ಯ ಅನ್ಸ್ಕೊಳ್ಳೋ ರಾಜಸ್ಥಾನದಲ್ಲಿ ಹಾ. ಉಚಿತವಾಗಿ ಚಿಕಿತ್ಸೆ, ತಪಾಸಣೆ, ಔಷಧಿ ಎಲ್ಲವೂ ಫ್ರೀಯಾಗಿ ಕೊಡುತ್ತೆ. ಹಾ. ಅಂತದ್ರಲ್ಲಿ ಹಾ. ಇನ್ನು ಕೊಳ್ಳಿ ಬಿಡು. ಕೊಳ್ಳಿ ಬಿಡೋಣ. ಅಷ್ಟೇ ಅಲ್ಲದೆ ಹಾ. ಕರ್ನಾಟಕ ರಾಜ್ಯವನ್ನ ಹಾ. ಭಾರತದಲ್ಲೇ 2ನೇ ಶ್ರೀಮಂತ ರಾಜ್ಯ ಅಂತೀವಿ. ಹೌದು. ಅಂತದ್ರಲ್ಲಿ ಇಲ್ಲಿ ಕೊಟ್ರೆ ತಪ್ಪೇನು? ಕೊಟ್ರೆ ತಪ್ಪೇನು? ಹಾಗೆ ಕೊಡು ಅಂತ ಹೇಳ್ಬಿಟ್ಟು ನಾವು ಗಟ್ಟಿಯಾಗಿ ಕೇಳ್ಬೇಕಂಡ್ರಪ್ಪ. ಹೌದಣ್ಣ. ಹಾ. ಅಯ್ಯೋ ಅಣ್ಣ, ನಾವೇನೋ ಗಟ್ಟಿಯಾಗೆ ಕೇಳ್ತೀವಿ ಅನ್ಕೋ, ಆದ್ರೆ ಅವೆಲ್ಲ ಉಚಿತವಾಗಿ ಸಿಗ್ತವೆ ಅನ್ಕೋ. ಆದ್ರೂ ನನ್ಗೊಂದ್ ಡೌಟು. ಅದೇನವ ನಿನ್ ಡೌಟು? ಅಲ್ಲ, ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡೋ ಅಂತ ಔಷಧಿಗಳು ಸರಿಯಾಗಿ ಕೆಲಸ ಮಾಡ್ತಾವ ಅನ್ನೋದೇ ಡೌಟ್ ಕಣಣ್ಣ. ನೋಡಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂತ ಔಷಧಿಗಳು ಎಲ್ಲವೂ ಜನರಿಕ್ ಔಷಧಿಗಳೇ. ಗುಣಮಟ್ಟವನ್ನ ಖಾತ್ರಿ ಪಡಿಸಿದ್ರೆ ಅದರಲ್ಲಿ ಇವೇ ನಿಜವಾದ ಔಷಧಿಗಳು. ಅಣ್ಣ, ಹಾ. ನೀನೇನೋ ಸರಿಯಾದ ಔಷಧಿ ಅಂತ ಹೇಳ್ತೀಯ, ಹಾ. ಆದ್ರೆ ಹಾ. ಪಾಪ ಮೊನ್ನೆ ಬಳ್ಳಾರಿನಲ್ಲಿ ಹಾ. ಇದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗೋಂತ ಔಷಧಿ ಮಾತ್ರೆಗಳನ್ನ ತಗೊಂಡು ಹಾ. ಬಾಣಂತಿ ಹೆಂಗ್ಸು ಅನ್ಯಾಯವಾಗಿ ಸತ್ತೋದ್ಲಲ್ಲಣ್ಣ. ಇದಕ್ಕೇನ್ ಹೇಳ್ತೀಯಣ್ಣ? ಕರೆಕ್ಟ್, ನೀನ್ ಹೇಳೋದು ನಿಜಾನೇ. ಇದರಲ್ಲಿ ನನಗೂ ಬೇಸರ ಇದೆ. ಆದ್ರೆ ನಾನು ಈಗಾಗಲೇ ಹೇಳಿದ್ದೆ, ಏನಂತ, ಸರ್ಕಾರಿ ಆಸ್ಪತ್ರೆಯ ಔಷಧಿಗಳು ಗುಣಮಟ್ಟವನ್ನ ಕಾಪಾಡಿಕೊಂಡ್ರೆ ಅದೇ ನಿಜವಾದ ಔಷಧಿ ಅಂತ. ಅಯ್ಯೋ ಅಣ್ಣ, ಆ, ಖಾತ್ರಿ ಪಡಿಸದೇ ಇರೋಂತ ಔಷಧಿಗಳನ್ನ ಈ ಸರ್ಕಾರದವರು ಅದೆಂಗೆ ಸರಬರಾಜು ಮಾಡ್ಬಿಟ್ರು? ಅವ್ರಿಗೆ ಸ್ವಲ್ಪ ನೋವು ತಿಳಿಯಕ್ಕಿಲ್ವಾ ಅಂತೀನಿ. ನೋಡಿ, ಅದಕ್ಕೆ ಅಂತಾನೆ ಈ ಖಾತ್ರಿ ಪಡಿಸುವಂತ ವಿಚಾರ ಸರ್ಕಾರದ ಒಂದು ಸಂಸ್ಥೆಯನ್ನ ನಿರ್ವಹಣೆ ಮಾಡಿದೆ. ಓ. ಹೌದಾ? KSMSCL ಅಂತ. ಹಂಗಂದ್ರೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಅಂತ. ಅದು ಏನ್ ಕೆಲಸ ಮಾಡುತ್ತಣ್ಣ? ಇದ ನೋಡಿ, ಹಾಸ್ಪಿಟಲ್ಗಳು ಬರುವಂತಹ ಔಷಧಿಗಳನ್ನ ಒಂದ್ ಕಡೆ ಶೇಖರಣೆ ಮಾಡಿ, ಇದು ಸರಿಯಾಗಿದ್ದಾವ, ಸರಿಯಾಗಿಲ್ವಾ, ಕೆಲಸ ಮಾಡ್ತಾವ, ಕೆಲಸ ಮಾಡಲ್ವಾ, ನಿಜವಾದ ಗುಣಮಟ್ಟದಲ್ಲಿ ಐತಾ ಇಲ್ವಾ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಪರೀಕ್ಷೆ ಮಾಡುತ್ತೆ. ಒಂದು ವೇಳೆ ಸರಿಯಾಗಿಲ್ಲ ಅಂತಂದ್ರೆ ಅದನ್ನ ಎಲ್ಲವನ್ನು ರದ್ದು ಮಾಡುತ್ತೆ, ಸರಿಯಾದ ಹಾಸ್ಪಿಟಲ್ಗೆ ರವಾನೆ ಮಾಡೋ ಕೆಲಸ ಇದು ಮಾಡುತ್ತೆ. ಆದ್ರೆ ಕರ್ನಾಟಕದಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಷ್ಟೇ. ಹೌದು ಅಣ್ಣ. ತಮಿಳುನಾಡು ಸರ್ಕಾರದಲ್ಲಿ ಸರಿಯಾಗಿ ನಡೀತು ಅನ್ನೋದಾದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾಕೆ ನಡೀತಾ ಇಲ್ಲ? ಯಾಕೆ ಅಂತಂದ್ರೆ ತಮಿಳುನಾಡು ಸರ್ಕಾರದಲ್ಲಿ ಕರ್ನಾಟಕಕ್ಕಿಂತ 3 ಪಟ್ಟಷ್ಟು ಹಣ ಗುಣಮಟ್ಟದ ಔಷಧಿಗಳಿಗೋಸ್ಕರ ಖರ್ಚು ಮಾಡುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಗುಣಮಟ್ಟವನ್ನ ಖಾತ್ರಿಪಡಿಸುವಂತಹ ಸಂಸ್ಥೆ ಸ್ವತಂತ್ರವಾಗಿ ಕೆಲಸ ಮಾಡುತ್ತೆ. ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲ. ಹಾಗಾಗಿ ಅಲ್ಲಿ ಚೆನ್ನಾಗಿ ನಡೆಯುತ್ತೆ. ಓ, ಹಾಗಾದ್ರೆ ಅದು ಸರಿಯಾದ ಪದ್ಧತಿ ಅಲ್ಲ? ಅದೇ ಸರಿಯಾದ ಪದ್ಧತಿ. ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ಇಲ್ಲಿ. ಹೇಳೋಣ. ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ನಾವೆಲ್ಲರೂ ಹಾಸ್ಪಿಟ್ಲ್ಗೆ ಹೋಗ್ತಿರಲ್ವೇನ್ರ? ಹೋಗ್ತೀವಿ ತಾನೆ? ಹೋಗ್ತೀವಿ. ಹೋದ್ಮೇಲೆ ಅಲ್ಲಿ ಖರ್ಚಾಗುತ್ತಲ್ಲ ಹಣ, ಖರ್ಚಾಗುವ ಹಣದಲ್ಲಿ 70% ಹಣ ಬರೀ ಔಷಧಿ ಮತ್ತು ತಪಾಸಣೆಗೆ ಮಾತ್ರ ಖರ್ಚಾಗೋಗೋದು. ಹೌದು, 70% ಹಣ. ಹಾಗಾಗಿ ಸರ್ಕಾರದಿಂದ ಉಚಿತವಾಗಿ ಮತ್ತು ಗುಣಮಟ್ಟದ ಔಷಧಿ ಸಿಕ್ಕಿದ್ರೆ ಆ 70% ಹಣ ಉಳಿಯುತ್ತಾ ಉಳಿಯಲ್ವಾ? ಉಳಿಯಲ್ವಾ? ಹಂಗಿದ್ದಾಗ ಉಳಿಬೇಕಂತ ಉಳಿದ್ರೆ ತಾನೆ ನಾವು ವ್ಯವಸ್ಥೆ ಕಟ್ಟಕ್ಕಾಗೋದು. ಸರ್ಕಾರಿ ಆಸ್ಪತ್ರೆನ ಉಳಿಸ್ಕೊಳ್ಳೇಬೇಕು. ಯಾಕಂದ್ರೆ ಬಡಬಗ್ರಿಗೆಲ್ಲ ಒಳ್ಳೇದಾಗುತ್ತಲ್ವಾ? ಹಾಗಾಗಿ ಸರ್ಕಾರಿ ಆಸ್ಪತ್ರೆ ಉಳಿಸೋಣ. ಬೇಕು ಸರ್ಕಾರಿ ಆಸ್ಪತ್ರೆ ಬೇಕು, ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ ಉಳಿಯಬೇಕು. ಸರ್ಕಾರಿ ಆಸ್ಪತ್ರೆ ಬೇಕು, ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ ಬೇಕು ಸರ್ಕಾರಿ ಆಸ್ಪತ್ರೆ ಬೇಕು, ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ ಉಳಿಯಬೇಕು. ಡಾಕ್ಟರ್ಗಳು ಇರಬೇಕು, ಹಗಲು ರಾತ್ರಿ ಸಿಗಬೇಕು.
ಬೇಕು ಸರ್ಕಾರಿ ಬೇಕು ಬೇಕು ಸರ್ಕಾರಿ ಆಸ್ಪತ್ರೆ ಬೇಕು ಆರೋಗ್ಯ ಹಕ್ಕು ಜಾರಿಯಾಗಲೇಬೇಕು ಏನಣ್ಣ ಊಟ ಪೇಪರ್ ಬರ್ತಿದ್ಯಾ? ಅಯ್ಯೋ ಅವಾಗಿಂದ ಯಾಕೆ ಅಕ್ಷರಗಳು ಉಲ್ಟಾ ಆಗಿದಾವೆ ಅಂದ್ಕೊಂಡಿದ್ದ ಪೇಪರ್ ಉಲ್ಟಾ ಇಟ್ಕೊಂಡಿದ್ದೀನಾ? ನೋಡು ಪೇಪರ್ ಊಟ ಇಟ್ಕೊಂಡ್ಬಿಟ್ಟಿದ್ಯಾ? ಏನಣ್ಣ ಸಮಾಚಾರ ಇದ್ ಕಡೆ ಬಂದಿದ್ರೆ ಏನಣ್ಣ ಇಂಟ್ರೆಸ್ಟ್ ಪೇಪರ್ ಓದ್ತಿದ್ಯಾ? ಏನು ಇವತ್ತಿನ ಹೊಸ ಸುದ್ದಿ? ಹೊಸ ಸುದ್ದಿನ ಏನಾಯ್ತಪ್ಪ? ಅದೇ ರಾಗ ಅದೇ ಹಾಡು. ಆಮೇಲೆ ಏನಿದೆ? ಅಯ್ಯೋ ಇನ್ನೇನಿರುತ್ತೆ, ಓದ್ತೀನಿ ಕೇಳು. ಹೇಳಿ. ತುಮಕೂರು ಜಿಲ್ಲಾ ಆಸ್ಪತ್ರೆ ಮುಂದೆ ಧರಣಿ, ಉಚಿತವಾಗಿ ಚಿಕಿತ್ಸೆ ಸಿಗಬೇಕೆಂದು. ಓಹೋ ಮತ್ತೇನಿದೆ? ಮತ್ತೇನಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಜನ ಹೋರಾಟ ಮಾಡ್ತಿದ್ದಾರೆ, ಆರೋಗ್ಯದ ಹಕ್ಕು ಜಾರಿ ಆಗ್ಬೇಕು ಅಂತ. ಅದೇ ಕಣಪ್ಪ, ನಮ್ಮ ಜನರು ಇದನ್ನ ಬಹಳ ವರ್ಷಗಳಿಂದ ಕೇಳ್ತಾವ್ರೆ. ಓ ಯಾವಾಗ್ಲೂ ಇದ್ರ ಬಗ್ಗೆ ಕೇಳ್ಕೊಂಡೇ ಇದ್ರೆ ಆಗುತ್ತಾ? ಸರ್ಕಾರಗಳು ಯಾವ್ದನ್ನೊಂದು ಶಾಶ್ವತ ವ್ಯವಸ್ಥೆ ಮಾಡ್ಬೇಕಲ್ವಾ? ಏನ್ ಮಾಡಿದ್ರೆ ಸರಿಯಾಗುತ್ತಣ್ಣ? ಹತ್ರ ಮಾಡ್ಬೇಕಂತಲೇ ತಾನೆ ನಾವೆಲ್ಲರೂ ಇವತ್ತು ಸೇರ್ಕೊಂಡು ಕೇಳ್ತಾ ಇರೋದು. ಹೌದಣ್ಣ. ಹಾ, ಅಣ್ಣ ಹಾ. ಈಗ ಏನ್ ಮಾಡಿದ್ರೆ ಸರಿ ಹೋಗುತ್ತಣ್ಣ? ಅದಕ್ಕೆ ಸರ್ಕಾರದ ಕಡೆಯಿಂದ ಹಾ. ಆರೋಗ್ಯದ ಹಕ್ಕು ಜಾರಿ ಆದ್ರೆ ಹಾ. ಇದೆಲ್ಲ ಸಮಸ್ಯೆಯೂ ಬಗೆಹರಿಯುತ್ತೆ ನೋಡು. ಆರೋಗ್ಯದ ಹಕ್ಕು ಕಾಯ್ದೆ ಜಾರಿ ಆದ್ರೆ ಹಾ. ಇವೆಲ್ಲವೂ ಸರಿ ಹೋಗುತ್ತೆ. ಅಲ್ಲಣ್ಣ, ಹಾ. ಇದು ಮಾಡ್ಬೇಕಂತ ಏನಾದ್ರು ರೂಲ್ಸ್ ಇದೆಯಾ? ಹಾ. ಇದ್ದಿದ್ರೆ ಮಾಡ್ತಿದ್ರೆ ಏನೋ ಪಾಪ, ನಮ್ ಸರ್ಕಾರಕ್ಕೆ ಗೊತ್ತೇ ಇಲ್ಲ ಇದು. ಗೊತ್ತೇ ಇಲ್ಲ ಅಲ್ಲ, ರೂಲ್ಸ್ ಬಗ್ಗೆ ಕೇಳ್ದಲ್ಲ. ಹಾ. ಸಂವಿಧಾನ ಏನ್ ಹೇಳುತ್ತೆ ಅಂತ ಒಂದು ಹಾಡು ಹೇಳುತ್ತೆ, ಕೇಳಿಸ್ಕ. ಹಾ ಹೇಳೋಣ. ಸಂವಿಧಾನ ಅನುಚ್ಛೇದ 21 ಹೇಳಿದೆ, ಭಾರತೀಯರೆಲ್ಲರಿಗೂ ಜೀವಿಸುವ ಹಕ್ಕಿದೆ. ಆರೋಗ್ಯ ಸೇವೆಗಳು ಉಚಿತ ಸಿಗಬೇಕಿದೆ. ಸರ್ಕಾರಿ ಆಸ್ಪತ್ರೆ ಇಲ್ಲಿ ಉಳಿಯಬೇಕಿದೆ. ಮಾನವ ಹಕ್ಕುಗಳಲ್ಲಿ ಆರೋಗ್ಯವು ಹಕ್ಕಾಗಿದೆ. ಆರೋಗ್ಯ ಹಕ್ಕೆಂದು ಹಲ್ಮಾಟ ಘೋಷಿಸಿದೆ. ಭಾರತ ಸರ್ಕಾರ ಅಂದೇ ಸಹಿ ಹಾಕಿದೆ. ಕರ್ನಾಟಕ ಸರ್ಕಾರ ಜಾರಿ ಮಾಡಬೇಕಿದೆ. ಜಾರಿ ಮಾಡಬೇಕಿದೆ. ಹೌದು, ಕರ್ನಾಟಕ ಸರ್ಕಾರ ಜಾರಿ ಮಾಡಬೇಕಾಗಿದೆ. ಸಂವಿಧಾನದಲ್ಲಿ ರಾಜ್ಯ ತತ್ವಶಾಸ್ತ್ರದಲ್ಲಿ ಏನ್ ಹೇಳಿದೆ ಅಂದ್ರೆ ಆರೋಗ್ಯ ಹಕ್ಕು ನೀತಿ ಜಾರಿ ಆಗ್ಬೇಕು ಅಂತ ಹೇಳಿದೆ. ಅಷ್ಟೇ ಅಲ್ಲ, ಸಂವಿಧಾನದ 21ನೇ ಅನುಚ್ಛೇದ ಏನ್ ಹೇಳುತ್ತೆ ಅಂದ್ರೆ ಮಾನವನ ಮೂಲಭೂತ ಹಕ್ಕುಗಳಲ್ಲಿ ಒಂದಾದಂತಹ ಜೀವಿಸುವ ಹಕ್ಕನ್ನ ಕೊಟ್ಟಿದೆ. ಇಷ್ಟಕ್ಕೂ ಜೀವಿಸೋದು ಅಂದ್ರೆ ಏನ್ರಪ್ಪ? ಅಲ್ಲ ನನ್ಗೆ ಗೊತ್ತು, ಚೆನ್ನಾಗ್ ಗೊತ್ತು. ಏನಣ್ಣ? ಕೇಳೋದು ಎಲ್ಲ ತಿನ್ನೋದು. ಅಯ್ಯೋ ಕೂಲಿ ನಾಳೆ ಮಾಡಿ ಬದುಕೋದ ತಾನೇ. ಇದು ಸರಿ ನಾನು ನೋಡಿ, ಜೀವಿಸೋದು ಅಂತಂದ್ರೆ ಬರೀ ಬದುಕೋದಷ್ಟೇ ಅಲ್ಲ, ಮತ್ತೆ ಅಣ್ಣ ಚಂದಾಗಿ ತಿಂದು ಗೊರಕೆ ಹೊಡೆಯೋದು ಅಲ್ಲ, ಮತ್ತೆ ಬರೀ ಕೂಲಿನಲ್ಲಿ ಮಾಡ್ಕೊಂಡು ಬದುಕೋದೇ ಅಲ್ಲ. ಜೀವಿಸೋದಂದ್ರೆ ಆರೋಗ್ಯ ಪೂರಕವಾಗಿ ಜೀವಿಸೋದಲ್ವೇನ್ರಪ್ಪ? ಆರೋಗ್ಯವಾಗಿ ಬದುಕೋದು. ಆತರ ಆರೋಗ್ಯವಾಗಿ ಬದುಕಬೇಕು ಅಂತಂದ್ರೆ ಆರೋಗ್ಯದ ಹಕ್ಕು ಕಾಯ್ದೆ ಜಾರಿ ಆಗ್ಬೇಕು. ಜಾರಿ ಆಗ್ಬೇಕು. ಅಯ್ಯೋ ಯಾವಕ್ ಬಂದ್ರೆ ಏನಣ್ಣ, ಈಗಾಗಲೇ ಆರೋಗ್ಯ ಇಲಾಖೆಯಲ್ಲಿ ನಮ್ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದ್ರೂ ಅಂತದ್ದೇನು ಬದಲಾವಣೆ ಆಗಿಲ್ಲಪ್ಪ. ಇದ್ಯಾವುದೋ ಹಕ್ಕು ಅಂತ ಬೇರೆ ಹೇಳ್ತಾ ಇದ್ಯಾ? ಅದು ಬಂದ್ಬಿಟ್ರೆ ಅದಿನ್ನೆಂತ ಬದಲಾವಣೆ ಆಗ್ಬಿಡುತ್ತಪ್ಪ. ನಾನಂತೂ ತಾಳೆ
ನೋಡಿ ಅದಕ್ಕೆ ನಾವು ಮೊದಲು ತಿಳ್ಕೋಬೇಕು ಹಕ್ಕು ಅಂದ್ರೆ ಏನು, ಯೋಜನೆ ಅಂದ್ರೆ ಏನು ತಿಳ್ಕೋಬೇಕು. ಯೋಜನೆ ಅಂದ್ರೆ ಗೊತ್ತೇನವ ನಿಂಗೆ? ಏನ್ ಹೇಳೋಣ, ಅದೇನು ಹೊಸ್ತ ಏನೋ ಹೇಳ್ತೀಯ? ಯೋಜನೆ ಅಂತಂದ್ರೆ ಕೊಟ್ರೆ ಕೊಡ್ಬೋದು, ಕೊಡ್ದಿದ್ರು ಹೋಗ್ಬೋದು. ಆದ್ರೆ ಹಕ್ಕು ಹಂಗಲ್ಲ. ಒಮ್ಮೆ ಹಕ್ಕು ಅಂತ ಬಂದ್ರೆ ನಾವಿರೋ ತನಕ ಕೊಡ್ಲೇಬೇಕು. ನಮ್ಮ ಅಧಿಕಾರದಿಂದ ನಾವು ಕೇಳಿ ಪಡ್ಕೋಬಹುದು. ಓ, ನಮಗೂ ಕೇಳೋ ಅಧಿಕಾರಗಳು ಇರುತ್ತೆ, ಹಕ್ಕಿದ್ರೆ ಮಾತ್ರ. ಅಯ್ಯೋ ಬಿಡಣ್ಣ, ಯಾವ ಹಕ್ಕಿದ್ರೆ ಏನು? ಸರ್ಕಾರ ಹೋಗಿ ಮತ್ತೆ ಸರ್ಕಾರ ಬಂದ್ರೆ ಯಾವ ಹಕ್ಕನ್ನು ಬೇಕಾದ್ರೂ ತೆಗೆದು ಬಿಡ್ತಾರೆ. ಇಲ್ಲ, ಹಂಗಿಲ್ಲ ಕಣವ. ಸರ್ಕಾರಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಆದ್ರೆ ಹಕ್ಕು ಹಂಗಲ್ಲ. ಒಂದು ಸಲ ಹಕ್ಕು ಬಂದ್ರೆ ಜೀವನ ಪೂರ್ತಿ ಶಾಶ್ವತವಾಗಿರುತ್ತೆ. ನಾವಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೂ ಇರುತ್ತೆ, ಅವ್ರ ಮಕ್ಕಳಿಗೂ ಇರುತ್ತೆ. ಹಾಗಾಗಿ ಆರೋಗ್ಯದ ಹಕ್ಕು ನಮ್ಗೆಲ್ಲರಿಗೂ ಕೂಡ ದಕ್ಕಲೇಬೇಕು. ಅಲ್ಲಣ್ಣ, ಆರೋಗ್ಯದ ಹಕ್ಕು ಬಂದ್ರೆ ಏನ್ ಬದಲಾವಣೆ ಆಗ್ಬಿಡುತ್ತೆ? ಉಪಯೋಗಗಳೆಲ್ಲ ಏನು? ನೋಡಿ, ಆರೋಗ್ಯದ ಹಕ್ಕು ಬಂದ್ರೆ ಉಚಿತವಾದ ಆರೋಗ್ಯ ಸೇವೆಗಳು ಸಿಗುತ್ತೆ. ಅಷ್ಟೇ ಅಲ್ಲ, ನಮ್ಗೆ ರೋಗಗಳು ಬರದಂತೆ ಮುನ್ನೆಚ್ಚರಿಕೆಯಾದಂತಹ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಆರೋಗ್ಯದ ಹಕ್ಕು ಬಂದ್ರೆ ಅಷ್ಟೇ ಅಲ್ಲ, ಸಾಂತ್ವನ ಮತ್ತು ಪುನರ್ವಸತಿ ಕೇಂದ್ರಗಳು ನಿರ್ಮಾಣ ಆಗುತ್ತೆ. ಇವೆಲ್ಲವೂ ಕೂಡ ಎಲ್ಲಾ ಜನರಿಗೂ ಯಾವುದೇ ತಾರತಮ್ಯ ಇಲ್ಲದೆ ಸರ್ವರಿಗೂ ಉಚಿತವಾಗಿ ಸಿಗುವಂತೆ ಆಗುತ್ತೆ. ಅದಕ್ಕೆ ಆರೋಗ್ಯದ ಹಕ್ಕು ಬೇಕೇ ಬೇಕು. ಅದು ಬಿಟ್ಟು ನೀನು ಸರ್ಕಾರ ಬಿಟ್ಟು ಖಾಸಗಿಗೆ ಹೋದ್ರೆ ಏನಾಗುತ್ತೆ ಗೊತ್ತಾ? ನೋಡು, ನಿನಗೆ ಒಂದು ಹಾಸ್ಪಿಟಲ್ಗೆ ಹೋಗ್ತೀನಿ, ಚೆಕಪ್ ಮಾಡಿಸ್ಕೊಂತೀಯ, ಕಾಯಿಲೆ ವಾಸಿ ಆಗಲ್ಲ, ಲಕ್ಷ ಖರ್ಚಾಗೋಯ್ತು. ಆಮೇಲೆ ನಿನ್ನ ಆಚೆಗೂ ಹಾಕ್ಬಿಡ್ತಾರಪ್ಪ. ಏನ್ ಮಾಡ್ತೀಯಪ್ಪ ಅವಾಗ? ಏನ್ ಮಾಡಕ್ಕಾಗುತ್ತಣ್ಣ? ನಮ್ಮ ಮನೆ ಬರಹ ಇಷ್ಟೇ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ಬೇಕಾಗುತ್ತೆ. ಅನ್ನಕ್ಕಾಗುತ್ತಾ? ಆಗತ್ತಾ? ಆಗ್ಬೇಕಲ್ಲ. ಹಂಗೆ ಆಗ್ತೈತೆ ಅಂತೀರಿ ತಾತ. ಹೌದಾ? ಹಂಗೆ ಆಯ್ತಂತ. ಆದ್ರೆ ಆರೋಗ್ಯದ ಹಕ್ಕು ಬಂದ್ರೆ ನೀನು ಪ್ರಶ್ನೆ ಮಾಡ್ಬೋದು, ಕಂಪ್ಲೇಂಟ್ ಕೊಡ್ಬೋದು, ಕೋರ್ಟ್ಗೂ ಹೋಗ್ಬೋದು, ನ್ಯಾಯವನ್ನ ಪಡ್ಕೋಬಹುದು. ಹಾಗಾಗಿ ಅದು ಬಿಟ್ಟು ಸರ್ಕಾರಿ ಹಾಸ್ಪಿಟಲ್ ಬಿಟ್ಟು ಹಕ್ಕನ್ನು ಬಿಟ್ಬಿಟ್ರೆ ಎಲ್ಲ ಖಾಸಗಿಯವ್ರದೇ ದರ್ಬಾರ್ ಆಗೋಗುತ್ತೆ. ಖಾಸಗಿಯವರು ಹೇಳ್ದಂಗೆ ನಾವು ಕುಣಿಬೇಕಾಗತ್ತೆ. ಕಂಪನಿಗಳ ಕೈ ಬೊಂಬೆಗಳಾಗಿ ಆಡಬೇಕಾಗತ್ತೆ. ಅದಕ್ಕೆ ನಮ್ಮ ಆಸ್ಪತ್ರೆಗಳನ್ನ ಕಂಪನಿಗಳ ಕೈಗೆ ಕೊಡೋದಿಲ್ಲ ಅಂತ ಹೇಳ್ಬೇಕು. ಕೊಡೋದಿಲ್ಲ ಅಲ್ಲಣ್ಣ. ಹಾಗಾದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನ ಕಂಪನಿಗಳಿಗೆ ಕೊಡೋದೇ ಇಲ್ಲ, ಇನ್ಮೇಲೆ ಕೊಡೋದೇ ಇಲ್ಲ. ಅಷ್ಟೇ ಅಲ್ಲ, ಹೊಸ ಬದಲಾವಣೆಯನ್ನ ತಗೊಂಡ್ಬರ್ಬೇಕು ನಾವು. ಬದಲಾವಣೆ ತರೋಣ ಆರೋಗ್ಯ ಕೇಂದ್ರದಲ್ಲಿ, ಬದಲಾವಣೆ ತರೋಣ ಆರೋಗ್ಯ ಕೇಂದ್ರದಲ್ಲಿ, ಬದಲಾವಣೆ ತರೋಣ ಆರೋಗ್ಯ ಕೇಂದ್ರದಲ್ಲಿ, ಬದಲಾವಣೆ ತರೋಣ ಸೂಜಿದ್ರೆ ದವಾ ಇಲ್ಲ, ದವಾ ಇದ್ರೆ ಸೂಜಿ ಇಲ್ಲ. ಅರೆ ಸೂಜಿ ದವಾ ಇದ್ರೆ ಅದು ಸುಚೋ ಡಾಕ್ಟ್ರು ಇಲ್ಲ. ಹಾಲಿದ್ರೆ ಬ್ರೆಡ್ ಇಲ್ಲ, ಬ್ರೆಡ್ ಇದ್ರೆ ಹಾಲು ಇಲ್ಲ. ಅರೆ ಬ್ರೆಡ್ ಹಾಲು ಇದ್ರೆ ಅದು ಕೊಡೋ ನರ್ಸು ಇಲ್ಲ. ಆ ಬ್ರೆಡ್ ಹಾಲು ಸೂಜಿ ಮತ್ತು ಡಾಕ್ಟರ್ ಇವೆಲ್ಲವನ್ನು ಸುಧಾರಿಸಲು ಹೋರಾಡಲು ಮುಂದೆ ಬನ್ನಿ. ಬದಲಾವಣೆ ತರೋಣ ಆರೋಗ್ಯ ಕೇಂದ್ರದಲ್ಲಿ, ಬದಲಾವಣೆ ತರೋಣ ಆರೋಗ್ಯ ಕೇಂದ್ರದಲ್ಲಿ, ಬದಲಾವಣೆ ತರೋಣ ಆರೋಗ್ಯ ಕೇಂದ್ರದಲ್ಲಿ. ಏನಪ್ಪಾ ಪಿ ತೂತಗೆ ಏನ್ ಸಮಾಚಾರ? ಅಣ್ಣ, ನಾನು ಓದ್ತಾರದು ಪಿಪಿನೇ. ಆದ್ರೆ ಸರ್ಕಾರ ಓದ್ತಾರದು ಪಿಪಿ ಅಲ್ಲಣ್ಣ. ಪಿ ಅಂತ. ಪಿ ಅಂದ್ರೆ ಏನು? ಒಂದು ಹಾಡು ಕೇಳೋಣ, ಗೊತ್ತಾಗತ್ತೆ. ಹೇಳೋಣ. ಪಿಪಿ ಎಂದರೆ ಓದುವ ಪಿಪಿ ಅಲ್ಲ. ಡೆವಲಪ್ಮೆಂಟ್ ಅಂದರೆ ಬಾರಿಸುವ ಡೋಲಲ್ಲ. ಪಿಪಿ ಎಂದರೆ ಓದುವ ಪಿಪಿ ಅಲ್ಲ. ಡೆವಲಪ್ಮೆಂಟ್ ಅಂದರೆ ಬಾರಿಸುವ ಡೋಲಲ್ಲ.
ಗೊತ್ತಾಯ್ತಾ? ಅಲ್ಲಣ್ಣ ಏನೋ ಗೊತ್ತಾಗ್ಲಿಲ್ಲ. PPP ಅಂದ್ರೆ ಸ್ವಲ್ಪ ಕ್ಲಿಯರಿಟಿ ಹೇಳಿ ಅಣ್ಣ. PPP ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ. ಅಯ್ಯೋ ಮಾರಾಯ, ಕನ್ನಡದಲ್ಲಿ ಹೇಳಪ್ಪ. ನಮ್ ಜನ ಎಲ್ಲ ಇಲ್ಲಿ ನೆರೆದಿರೋರು ಕನ್ನಡಿಗರು. ಕ್ಷಮಿಸು ನಾನು ಮರ್ತಾ ಬಿಡ್ತೀನಿ, ಹಾಗಾಗಿ ನೆನಪು ಮಾಡ್ತಾ ಇರ್ಬೇಕು ನೀನು. ಕನ್ನಡದಲ್ಲೇ ಹೇಳ್ಬಿಡ್ತು ನೋಡು. ಅಂದ್ರೆ ಸಾರ್ವಜನಿಕ ಖಾಸಗಿ ಒಡಂಬಡಿಕೆ ಅಂತ. ಇದು ಕನ್ನಡನೇನಾ? ನಿನ್ನ ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಇರು, ಅಷ್ಟು ಕೋಪ ಮಾಡ್ಕೊಂಡ್ರೆ ಹೆಂಗೆ? ನಾವು ಬಂದಿರೋದೇ ಹೇಳೋದಕ್ಕೆ. ನಮ್ಮ ಅಣ್ಣಗೆ ಸ್ವಲ್ಪ ಸಿಟ್ಟು ಜಾಸ್ತಿ, ಬೇಜಾರು ಮಾಡ್ಕೊಬಿಡೋಣ. ಮನಸ್ಸು ಬೆಣ್ಣೆ ತರಣ. ಕರಗೋಗ್ತಾ ಇತ್ತು, ನೋಡ್ತಾ ಇದ್ದೀರಣ್ಣ. ಹೌದು ನೋಡಿ, PPP ಅಂತಂದ್ರೆ ಸರ್ಕಾರಿ ಹಾಸ್ಪಿಟಲ್ಗಳನ್ನ ದುಡ್ಡಿರೋರು ಕಂಪನಿಗಳವರು ಬಂದು ತಗೊಂಡು ನಾವೆಲ್ಲವನ್ನು ಫ್ರೀ ಆಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟು ಅದನ್ನ ಸಂಪೂರ್ಣವಾಗಿ ತಮ್ಮ ತೆಕ್ಕೆಗೆ ತಗೊಂಡ್ಬಿಡ್ತಾರೆ. ಹಾಗಾಗಿ ನಾವು ಅದನ್ನೆಲ್ಲ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಅಂತದನ್ನ ನಾವು PPP ಅಂತ ಹೇಳ್ತಾ ಇದ್ವಿ. ಎಲ್ಲ ಕೊಡ್ತಾರ? ಎಲ್ಲ ಕೊಡೋದಾದ್ರೆ ಕೊಡ್ಲಿ ಬಿಡು. ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕೊಡೋದೇ ಇಲ್ಲ. ಹೌದು ಅದನ್ನು ಸರ್ಕಾರ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇದ್ರೆ ನರ್ಸ್ ಇರಲ್ಲ, ನರ್ಸ್ ಇದ್ರೆ ಡಾಕ್ಟರ್ ಇರಲ್ಲ, ಇಬ್ಬರು ಇದ್ರೆ ಔಷಧಿ ಇರಲ್ಲ. ಅಷ್ಟೇ ಕಲ್ಲಣ್ಣ, ಸೀರಿಯಸ್ ಅಂತ ಹೋದ್ರೆ ಬೇರೆ ಕಡೆ ಹೋಗಿ ಬೇಕಂದ್ರೆ ಚೀಟಿ ಬರ್ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ. ಕರೆಕ್ಟ್, ನೀವೆಲ್ಲ ಹೇಳ್ತಾ ಇದ್ರಿ. ಈಗ ಹಾಗಂತ ಮಾತ್ರಕ್ಕೆ ನಾವು ಇದ್ ಮಾಡಕ್ ಆಗತ್ತಾ? ನೋಡು, ಒಂದು ವಿಚಾರ ಹೇಳ್ತೀನಿ, ಇನ್ನೂ ಪೂರ್ತಿಯಾಗಿ ಕೇಳಿಲ್ಲ. ಹೇಳಿನ ಪೂರ್ತಿಯಾಗಿ ಕೇಳಿಸ್ಕ. ಪ್ರೈವೇಟ್ ಅವ್ರಿಗೆ ಸರ್ಕಾರದವರು ಜಾಗ ಕೊಟ್ಟು ದುಡ್ಡು ಕೊಟ್ಟು ಸವಲತ್ತು ಕೊಟ್ಟು ನೀವು ನಡ್ಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇರೋದು. ಅಲ್ಲಣ್ಣ, ಜಾಗನು ಕೊಟ್ಟು ನಿಮ್ಗೆ ಸವಲತ್ತು ಕೊಟ್ಟು ದುಡ್ಡನ್ನು ಕೊಟ್ಟು ನಡ್ಸ್ಕೊಂಡೋಗಿ ಅಂತ ಹೇಳ್ತಾರ. ಹೌದು, ಅದೇ ಮಾಡ್ತಾರದು. PPP ಅಂದ್ರೆ ಎಲ್ಲ ಸರ್ಕಾರನೇ ಕೊಡೋದು, ಅಧಿಕಾರ ಮಾತ್ರ ಪ್ರೈವೇಟ್ ಅವ್ರು ನಡ್ಸ್ಕೊಂಡು ಹೋಗೋದು. ಅಲ್ಲಣ್ಣ, ಎಲ್ಲ ಅವ್ರಿಗೆ ಕೊಟ್ಟು ಯಾಕೆ ನಡ್ಸ್ಬೇಕು ಅಂತ ಹೇಳ್ಬೇಕು? ಯಾಕೆ ಇವ್ರಿಗೆ ನಡ್ಸಕ್ಕೆ ತಾಕತ್ತಿಲ್ವಾ? ಅಲ್ವಾ? ಅಲ್ಲೇ ಎಲ್ಲ ಕೊಟ್ಟಾದ್ಮೇಲೆ ಅವನು ಬೇಕಾ? ನಾನೇ ನಡ್ಸಿನಪ್ಪ. ಕರೆಕ್ಟ್ ನೋಡು, ಇವಾಗ ಬಂದ್ರಿ ದಾರಿಗೆ. ಇದು ಅದಕ್ಕೆ ಹೇಳೋದು, ಇವಾಗ ಬರ್ತಾ ಇರೋ ಸರಿಯಾದ ದಾರಿಗೆ. ಈಗ ಯಾರಿಗಾದ್ರೂ ಎಲ್ಲರಿಗೂ ನೆಗಡಿ ಬಂದಿದ್ದೇನಪ್ಪ? ಬಂದಿದೆ. ನೆಗಡಿ ಬರ್ತಾ ಇರುತ್ತಣಪ್ಪ ಮೂಗಿದ್ಮೇಕ. ಅಯ್ಯೋ, ಏನ್ ಹೇಳ್ದಣ್ಣ ನೀನು? ಹೋಗಿದ್ಮೇಲೆ ನೆಗಡಿ ತಪ್ಪಲ್ಲ ಅನ್ನೋ ಗಾದೆನೇ ಐತೆ. ಅಂತದ್ರಲ್ಲಿ ನೀನು ನೆಗಡಿ ಬಂದೈತಾ ಅಂತ ಕೇಳ್ತಿದ್ಯಾ? ಅಲ್ವಾ? ಈಗ ನೆಗಡಿ ಬಂದಿದೆ ಅಂತೇಳಿ ಇಲ್ಲಿರೋರಲ್ಲಿ ಯಾರಾದ್ರೂ ಸರಿ ಮೂಗ್ ಕಟ್ ಮಾಡ್ಕೊಂಡಿದ್ದೀರಾ? ಅಣ್ಣ, ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಮೂಗೈತೆ ನೆಗಡಿ ಬರುತ್ತೆ ಅಂತ ಮೂಗ್ ಕಟ್ ಮಾಡ್ಕೊಳಕ್ ಆಗುತ್ತಾ? ಅಲ್ವಾ? ಹಾಗಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಸ್ಯೆ ಇದೆ ನಿಜ. ಹಾಗಂತ ಸರ್ಕಾರಿ ಆಸ್ಪತ್ರೆ ಪ್ರೈವೇಟ್ ಅವ್ರು ಕೊಡಕ್ಕಾಗತ್ತಾ? ಹೇಗೆ ನಾವು ನೆಗಡಿಯನ್ನ ಕ್ಲೀನ್ ಮಾಡ್ಕೊಂತೀವೋ ಹಾಗೆ ಸರ್ಕಾರಿಯಲ್ಲಿ ಸಿಗುವಂತ ಔಷಧಿಗಳನ್ನ ಮತ್ತೆ ಸವಲತ್ತುಗಳನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಎಲ್ಲವನ್ನು ನಾವು ಪ್ರೈವೇಟ್ ಅವ್ರು ಕೊಟ್ಬಿಟ್ರೆ ಆಮೇಲೆ ಶುರುವಾಗುತ್ತಪ್ಪ ಪ್ರಾಬ್ಲಮ್. ಏನಂತ ಪ್ರಾಬ್ಲಮ್? ಅದೇನ್ ಪ್ರಾಬ್ಲಮ್ ಅಂತೀಯ? ಈಗ ವಸ್ತ್ರಲ್ಲಿ ಗೋಣಿ ಒಗದ್ರು ಅಂತ ಗಾದೆ. ವಸ್ತ್ರಲ್ಲಿ ಮದುವೆ ಬಂದ್ಮೇಲೆ ಏನ್ ಮಾಡ್ತೀವಿ? ಗೋಣಿ ಚೆನ್ನಾಗಿ ಬಿಡಲ್ಲ, ಎತ್ಕೊಂಡು ಹೋಗ್ತೀವಿ ಒಗಿಯಕ್ಕೆ. ಆಮೇಲೆ ಕೊನೆಯಲ್ಲಿ ಏನ್ ಮಾಡ್ತೀವಿ? ಗೋಣಿನಲ್ಲ, ಚೆನ್ನಾಗಿರೋದನ್ನ ಆಚೆಗೆ ಹಾಕ್ಬಿಡ್ತೀವಿ. ಹೌದೌದು ಅಲ್ವಾ? ಹಾಗೆ ಈಗೆಲ್ಲವೂ ಚೆನ್ನಾಗೇ ಇರುತ್ತೆ. ಆಮೇಲೆ ಶುರು ಆಗುತ್ತೆ ನೋಡಿ, ಒಂದು ಗೌರ್ಮೆಂಟ್ ಬೆಡ್, ಒಂದು ದುಡ್ಡಿಗೆ ಬೆಡ್. ಈ ಕಡೆ ಫ್ರೀ ಬೆಡ್, ಈ ಕಡೆ ದುಡ್ಡು ಬೆಡ್. ಬರ್ತಾ ಫ್ರೀ ಬೆಡ್ ಯಾವ್ದು ಇಲ್ಲ ಕಂಡ್ರಪ್ಪ ಅಂತೇಳಿ ಎಲ್ಲ ದುಡ್ಡಿಗೆ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರು ನಮ್ಗೆ ಫ್ರೀ ಬೆಡ್ ಸಿಗಲ್ಲ, ಸಿಗಲ್ಲ. ಕೊನೆಗೆ ನಮ್ಮನ್ನ ಎತ್ತ ಆಚೆಗೆ ಹಾಕ್ಬಿಡ್ತಾರೆ. ಹಾಗಾದ್ರೆ ಒಂದ್ ಕೆಲಸ ಮಾಡವ. ಏನು? ನಾವು ಸರ್ಕಾರಿ ಆಸ್ಪತ್ರೆಗಳನ್ನ ಖಾಸಗಿಗೆ ಕೊಡೋದಕ್ಕೆ ಬಿಡೋದೇ ಬೇಡ. ಹೋರಾಟಾದ್ರೂ ಮಾಡಿ ಅದನ್ನ ತಪ್ಪಿಸೋಣ. ಉದ್ಯಮಿಗಳ ಕೈಗೆ ನಾವು ಆಸ್ಪತ್ರೆ ಬಿಡುವುದಿಲ್ಲ. ಉದ್ಯಮಿಗಳ ಕೈಗೆ ನಾವು ಆರೋಗ್ಯ ಕೊಡುವುದಿಲ್ಲ. ಖಾಸಗಿಗೆ ಕೊಟ್ಟರೆ ಖರೀದಿಗೆ ಮಾಡ್ತಾರೆ.
ಹೇಳಪ್ಪ. ಅಲ್ಲಣ್ಣ ಹಾ. ಪ್ರೈವೇಟ್ ನೀನು PPP ಅಂತ ಎಲ್ಲ ಹೇಳ್ದಪ್ಪ. ಹಾ. ಈ ಖಾಸಗಿಯವರು ಹಾ. ಸರ್ಕಾರದವ್ರ ಜೊತೆ ಸೇರಿ ಹಾ. ಎಲ್ಲಾದ್ರೂ ಹಾಸ್ಪಿಟ್ಲ್ ಓಪನ್ ಮಾಡಿ ನಡೆಸಿದ್ದೆ ಆದ್ರೆ ಹಾ. ಅವ್ರು ಸರಿಯಾಗಿ ಕೆಲಸ ಮಾಡಿದವ ಅದರಿಂದ ಏನನ್ನ ಉಪಯೋಗ ಆಗೈತಾ ಅನ್ನೋದೇ ನಮ್ ಡೌಟು. ಹಾ. ಡೌಟ್ ಅಲ್ವೇನಣ್ಣ? ಮಾಡಿದರೆ ಆದ್ರೆ ಉದ್ಧಾರ ಆಗಿಲ್ಲ. ಹೌದಾ? ಹೆಂಗಂದ್ರೆ ಉಡುಪಿ ರಾಯಚೂರಲ್ಲಿ ಮಾಡಿದ್ರು. ರಾಯಚೂರಲ್ಲಿ ಅಪೋಲೋ ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ರು. ಅಪೋಲೋ ಜೊತೆ 10 ವರ್ಷ ಮಾಡಿದ್ರು. ಅಪೋಲೋದವ್ರು ಏನ್ ಮಾಡುತ್ತಂದ್ರೆ ಈ ಜನಗಳ ಹತ್ರದಿಂದ ದುಡ್ಡು ವಸೂಲಿ ಮಾಡಕ್ ಶುರು ಮಾಡಿದ್ರು. ಇದರಿಂದ ಸರ್ಕಾರ ಅಲ್ಲಿಂದ ವಾಪಸ್ ಕಿತ್ಕೊಂಡ್ಬಿಡ್ತು, ತಗೊಂಡ್ಬಿಡ್ತು. ಆಮೇಲೆ ಈ ಉಡುಪಿಯಲ್ಲೂ ಅದೇ ಕತೆ, ಡೆಲ್ಲಿಯಲ್ಲೂ ಅದೇ ಕತೆ. ಇಷ್ಟಕ್ಕೂ ಈ PPP ಪ್ರಾರಂಭ ಆಗಿತ್ತು ಇಂಗ್ಲೆಂಡ್ ಅಲ್ಲಿ. ಇಂಗ್ಲೆಂಡ್ ಅಲ್ಲೂ ಅದೇ ಕತೆ. ಈಗ ನಮ್ ಸರ್ಕಾರದವರು ನಮ್ ತುಮಕೂರು, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ವಿಜಯಪುರ, ಇದೇ ಜಿಲ್ಲೆ PPP ತರಕ್ಕೆ ಮುಂದಾಗಿದ್ದಾರೆ. ಆಯ್ತಾ? ಆದ್ರೆ ನಮ್ಮ ವಿಜಯಪುರ ಜನ ಇದಾರಲ್ಲ, ಪ್ರಜ್ಞಾವಂತರು, ಹೋರಾಟಕ್ಕೆ ಕುತ್ಕೊಂಡು 115 ದಿನಗಳ ಕಾಲ ಹೋರಾಟ ಮಾಡಿ ಸರ್ಕಾರವನ್ನ ಬಗ್ಗು ಬಡಿದು ಇಲ್ಲಿ PPP ಖಾಸಗೀಕರಣ ಬೇಡ ಅಂತೇಳಿ ಹೋರಾಟ ಮಾಡಿ ವಿಜಯವನ್ನು ಗೆಲ್ಲಿಸಿದ್ದಾರೆ. ಹಾಗಾಗಿ ವಿಜಯಪುರದ ಪ್ರಜ್ಞಾವಂತ ಜನರಿಗೆ ಒಂದ್ಸಲಿ ಜೈ ಅನ್ಬಿಡೋಣ. ಜೈ ವಿಜಯಪುರ, ಜೈ ವಿಜಯಪುರ. ಅಷ್ಟೇ ಅಲ್ಲ, ಇಲ್ಲಿನ ಹೋರಾಟ ಹೆಂಗಿತ್ತು ಗೊತ್ತಾ? ಅನೇಕರು ಬಂದ್ಬಿಟ್ಟು ರಕ್ತದಲ್ಲಿ ತಮ್ಮ ಸಹಿಯನ್ನು ಮಾಡಿದ್ರು. ಹಳ್ಳಿಯಿಂದಲೂ ಕೂಡ ಜಾತಿ ನೋಡ್ಲಿಲ್ಲ, ಧರ್ಮ ನೋಡ್ಲಿಲ್ಲ, ಆರೋಗ್ಯವು ಎಲ್ಲರಿಗೂ ಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಜಾತಿ ಭೇದ ಧರ್ಮಗಳನ್ನು ಮೀರಿ ಹೋರಾಟ ಮಾಡಿದ್ರು. ಅಷ್ಟೇ ಅಲ್ಲ, ಇನ್ನೂ ವಿಚಾರ ಕೇಳಿ, ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡಿದ್ರು. ಹಳ್ಳಿಯಿಂದ ಡಿಲ್ಲಿವರೆಗೂ ಗಡಗಡ ಅಂತ ನಡೆಸಿದ್ರು. ಪ್ರತಿಫಲವಾಗಿ ಸಾಮಾಜಿಕ ಹೋರಾಟ ಶುರುವಾಯಿತು, ಸಾಮರಸ್ಯದ ಹೋರಾಟ ಶುರುವಾಯಿತು. ಇದೆಲ್ಲರ ಪ್ರತಿಫಲವಾಗಿ ಇವತ್ತು ನಾವು ಈ ವಿಜಯಪುರದ ಜನ ಗೆದ್ದಿದ್ದಾರೆ. ಮುಂದೆ ನಾವು ಇವ್ರ ತರನೇ ವಿಜಯಪುರವನ್ನು ಆದರ್ಶವಾಗಿ ತಗೊಂಡು ನಮ್ಮ ಮುಂದಿನ ಜಿಲ್ಲೆಗಳಾಗುವಂತಹ ಅನಾಹುತವನ್ನ, ಖಾಸಗೀಕರಣವನ್ನ ನಾವೆಲ್ಲರೂ ಸೇರಿ ತಡೆಗಟ್ಟಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಹೋರಾಟದ ಮೂಲಕ ತಡೆಗಟ್ಟಬೇಕು. ಹೋಗೋಣ. ಬೇಕೇ ಬೇಕು ಸರ್ಕಾರಿ ಆಸ್ಪತ್ರೆ, ಬೇಕು ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ, ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ, ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ. ಬೇಕೇ ಬೇಕು ಸರ್ಕಾರಿ ಆಸ್ಪತ್ರೆ, ಬೇಕು ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ, ಉಳಿಯಬೇಕು ಡಾಕ್ಟರ್ಗಳು ಇರಬೇಕು, ಹಗಲು ರಾತ್ರಿ ಸಿಗಬೇಕು, ಸೌಲಭ್ಯಗಳಿರಬೇಕು, ಉಚಿತವಾಗಿ ಸಿಗಬೇಕು. ಬೇಕೇ ಬೇಕು ಸರ್ಕಾರಿ ಆಸ್ಪತ್ರೆ, ಬೇಕು ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ. ಬೇಕೇ ಬೇಕು ಸರ್ಕಾರಿ ಆಸ್ಪತ್ರೆ, ಬೇಕು ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ, ಉಳಿಯಬೇಕು ಸರ್ಕಾರಿ ಆಸ್ಪತ್ರೆ, ಬೇಕು ಆರೋಗ್ಯ ಕಾಯ್ದೆ ಜಾರಿಯಾಗಬೇಕು. ಬೇಕೇ ಬೇಕು ಸರ್ಕಾರಿ ಆಸ್ಪತ್ರೆ, ಬೇಕು ಆರೋಗ್ಯ ಹಕ್ಕು ಕಾಯ್ದೆ ಜಾರಿಯಾಗಬೇಕು, ಆರೋಗ್ಯ ಹಕ್ಕು ಕಾಯ್ದೆ ಜಾರಿಯಾಗಬೇಕು, ಆರೋಗ್ಯ ಹಕ್ಕು ಕಾಯ್ದೆ ಜಾರಿಯಾಗಬೇಕು. ಬೇರೆ ಬೆವರು ಕಲಾ ಬಳಗದ ವತಿಯಿಂದ ಕರ್ನಾಟಕಾದ್ಯಂತ ಸಾಗುತ್ತಿರುವಂತಹ ಒಂದು ಅರಿವಿನ ಜಾಥಾ. ಈ ಇಷ್ಟೊತ್ತು ನೀವೆಲ್ಲರೂ ಕೂಡ ಈ ಜಾಥವನ್ನ ವೀಕ್ಷಣೆ ಮಾಡಿದಿರಿ. ಈ ಜಾಥದ ಬಗ್ಗೆ, ಈ ನಾಟಕದ ಬಗ್ಗೆ ಅಥವಾ ಇನ್ನೇನಾದ್ರೂ ಇದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋಬಹುದು ಸಾರ್ವಜನಿಕವಾಗಿ ಹಾಗೂ ಆಯೋಜಕರ ಪರವಾಗಿ. ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಬಂದು ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೋಬಹುದು. ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡ್ಬೇಡ್ರಿ. ಈ ಒಂದು ಆರೋಗ್ಯ ಅರಿವು ಕಲಾ ತಂಡಕ್ಕೆ ಈ ನಮ್ಮ ವಿಜಯಪುರ ಜಿಲ್ಲೆಗೆ ಸ್ವಾಗತ ಕೋರುತ್ತಾ, ಈ ಒಂದು ತಮ್ಮ ನಾಟಕದ ಮುಖಾಂತರ ಈ ಒಂದು ನಮ್ಮ
6 ದಿವಸ ನಾವು ಸತತವಾಗಿ ಹೋರಾಟವನ್ನು ಕೈಗೊಂಡಿದ್ದೇವೆ. ಆ ನಮ್ಮ ನೂರಾರು ದಿವಸ ಈ ಹೋರಾಟದ ನಿಮಿತ್ತವಾಗಿ ನಾವೇನ್ ಮಾಡಿದ್ರು ಅದನ್ನೇ ಇವರು ಈ ನಾಟಕದಲ್ಲಿ ನಮ್ಮ ಈ ಕಲಾ ತಂಡವನ್ನು ಉದ್ದೇಶಿಸಿ ನಮ್ಮ ಹಿರಿಯ ಹೋರಾಟಗಾರರಾದಂತ ಭಗವಾನ್ ರೆಡ್ಡಿ ಸರ್ ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ತಾನೇ ಒಂದು ಆರೋಗ್ಯ ಹಕ್ಕಿನ ಪ್ರತಿಪಾದನೆಗಾಗಿ ಇಡೀ ರಾಜ್ಯಾದ್ಯಂತ ಜಾಥಾವನ್ನು ಹಮ್ಮಿಕೊಂಡಿರುವಂಥ ಪ್ರಯುಕ್ತ ಇವತ್ತ ಬಿಜಾಪುರ ನಗರದಲ್ಲಿ ಬೇರು ಮತ್ತು ಬೇವರು ತಂಡದವರು ತುಂಬ ಮನೋಜ್ಞವಾಗಿ ಕಳೆದ ಒಂದೂವರೆ ತಾಸಿನಿಂದ ನಾಟಕವನ್ನು ಪ್ರದರ್ಶಿಸಿದರೆ ನನಗೆ ಈ ನಾಟಕ ತುಂಬ ಇಷ್ಟ ಆಯಿತು. ಕಲಾವಿದರು ಜನಗಳಿಗೆ ಅವರೇನು ಸಂದೇಶ ಕೊಡಬೇಕಂತ ಅಂದ್ಕೊಂಡಿದ್ರು ಆ ಸಂದೇಶವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸಂದೇಶ ಅಂದರೆ ಇಷ್ಟೇನೆ, ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ಸೌಲಭ್ಯಗಳು ಜನಸಾಮಾನ್ಯರಿಗೆ ಸಿಗಬೇಕು, ಅದು ಖಾಸಗಿಯವರ ಪಾಲಾಗಬಾರ್ದು, ಖಾಸಗಿಯವರು ಬಡವರಿಂದ ಹಣ ದೋಚುವಂತ ವ್ಯವಸ್ಥೆ ನಿಲ್ಲಬೇಕು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಸೇವೆ ಸಿಗಬೇಕು, ಔಷಧಗಳು ಉಚಿತವಾಗಿ ಸಿಗಬೇಕು, ಎಲ್ಲ ಟ್ರೀಟ್ಮೆಂಟ್ಗಳು ಪರೀಕ್ಷೆಗಳು ಉಚಿತವಾಗಿ ಸಿಗಬೇಕನ್ನುವಂಥ ಸಂದೇಶವನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ 17 ದಿನಗಳ ಕಾಲ ಏನು ಈ ಜಾಥಾ ನಡೆದಿದೆ, ಇದು ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯ. ನಮ್ಮ ಜನಗಳಲ್ಲಿ ಅವರ ಹಕ್ಕನ್ನ ಪ್ರತಿಪಾದಿಸ್ತಾ ಇದ್ದಾರೆ. ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳು ಕೊಡಬೇಕು, ಚೀಟಿ ಕೊಡಬಾರದು ಹೊರಗಡೆಗೆ, ಅವರೆಲ್ಲ ಪರೀಕ್ಷೆಗಳನ್ನು ಅಲ್ಲೇ ಮಾಡಬೇಕು, ಎಲ್ಲ ಟ್ರೀಟ್ಮೆಂಟ್ ಅಲ್ಲೇ ಕೊಡಬೇಕು ಅವರು ಅನ್ನುವಂಥದ್ದು ಎಷ್ಟೋ ನಮ್ಮ ಬಡ ಜನಗಳಿಗೆ, ಅನಕ್ಷರಸ್ಥರಿಗೆ, ರೈತರಿಗೆ, ಕಾರ್ಮಿಕರಿಗೆ ಗೊತ್ತಿಲ್ಲ. ಇವತ್ತು ಈ ಜಾಥಾದ ಮೂಲಕ ಇದೆಲ್ಲ ಕೂಡ ಅವರು ಮನವರಿಕೆ ಮಾಡಿಸಿದರೆ ಅವರಿಗೆ ನಾನು ನಮ್ಮ ಬಿಜಾಪುರ ಮೆಡಿಕಲ್ ಕಾಲೇಜ್ ಹೋರಾಟ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ 115 ದಿವಸ ಹೋರಾಟ ಮಾಡಿ ನಾವೆಲ್ಲ ಜೈಲಿಗೆ ಹೋದಿವಿ. 15 ದಿವಸ ಜೈಲಿನಲ್ಲಿದ್ದು ಬಂದ ನಂತರ ನಾವು ಜೈಲಿನಲ್ಲಿದ್ದಾಗನೇ ಇಲ್ಲಿ ಮುಖ್ಯಮಂತ್ರಿಯವರು ತಿಂಗಳ 9ನೇ ತಾರೀಕು ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಬಿಜಾಪುರಿಗೆ ಬಂದಾಗ ನಾವು ಬಿಜಾಪುರನಲ್ಲಿ ಪಿಪಿಪಿ ಮಾದರಿಯನ್ನ ಕೈ ಬಿಟ್ಟಿದೀವಿ, ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಜಾರಿ ಮಾಡ್ತೀವಿ ಅಂತೇಳಿ ದರ್ಬಾರ್ ಕಾಲೇಜ್ ಮೈದಾನದಲ್ಲಿ ಸಾವಿರಾರು ಜನಗಳ ಎದುರುಗಡೆ ಘೋಷಣೆಯನ್ನು ಮಾಡಿದರೆ ಅದನ್ನು ನಾವು ಹೋರಾಟ ಸಮಿತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಾವು ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸುವುದೇನೆಂದ್ರೆ, ಮುಂಬರುವ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಟ್ಟು ಇಲ್ಲಿನ ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ ಮಾಡಬೇಕು, ಕೂಡಲೇ ಆ ಮೆಡಿಕಲ್ ಕಾಲೇಜ್ ಪ್ರಾರಂಭದ ಕಾರ್ಯಗಳನ್ನು ಪ್ರಾರಂಭಿಸಬೇಕಂತ ಹೇಳ್ಬಿಟ್ಟು ಕೂಡ ನಾವು ಇವತ್ತು ಒತ್ತಾಯಿಸ್ತಾ ಇದ್ದೀವಿ. ಮತ್ತು ಕೊನೆಯದಾಗಿ ಇಡೀ ಬಿಜಾಪುರ ಜಿಲ್ಲೆ ಜನತೆ ತನು ಮನ ಧನ ಸಹಾಯದೊಂದಿಗೆ ಈ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು, ಸರ್ಕಾರಿ ಆಸ್ಪತ್ರೆ ಖಾಸಗಿಯವರಿಗೆ ಹೋಗಬಾರ್ದು ಅನ್ನುವಂತ ಹೋರಾಟಕ್ಕೆ ಬೆಂಬಲಿಸಿದ್ರು 4 ತಿಂಗಳ ಕಾಲ. ಅವ್ರಿಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಹೋರಾಟ ಸಮಿತಿಯ ಪರವಾಗಿ ಅನಂತ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಕಲಾವಿದರು ಚಂದ್ರಶೇಖರ್ ಮತ್ತು ತಂಡದವರು ನನಗೆ ಬಹಳ ಖುಷಿ ಆಯಿತು. ಅವರಿವತ್ತ ಏನು ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಯಾವ ರೀತಿಯಿಂದ ಬೆಲೆ ಕಟ್ಟಿದ್ರು ಸಾಕಾಗುವುದಿಲ್ಲ. ಎಷ್ಟೇ ನಾವು ಗೌರವವನ್ನ, ನಮ್ಮ ಪ್ರೀತಿ, ವಿಶ್ವಾಸ ಇಡೀ ಬಿಜಾಪುರ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ನಾವು ಕೊಟ್ಟರು ಕೂಡ ಕಡಿಮೆ ಇದೆ. ಯಾಕಂದ್ರೆ ಅವರಂತ ಒಂದು ಅದ್ಭುತವಾದಂತ ಕೆಲಸ ಮಾಡ್ತಾ ಇದ್ದಾರೆ. ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವುದು ಆರೋಗ್ಯ. ನಾವು ಬದುಕಿದ್ರೆ ತಾನೇ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬದುಕು ಅನ್ನೋದು ಮುಖ್ಯ ಇದೆ. ಒಂದು ವಾರ ಜ್ವರ ಬಂದು ಮನೆಯಲ್ಲಿ ಮಲ್ಕೊಂಡಾಗ ನೀವು ಯಾವ ಕೆಲಸನೂ ಮಾಡ್ಲಿಕ್ಕಾಗಲ್ಲ. ವಕೀಲರಿರ್ಲಿ, ಡಾಕ್ಟರ್ ಇರಲಿ, ಇಂಜಿನಿಯರ್ ಇರಲಿ, ರೈತರಿರ್ಲಿ, ಕೂಲಿಯವರಿರ್ಲಿ, ಜ್ವರ ಬಂದು ಮಲ್ಕೊಂಡಾಗ ಅವೆಲ್ಲ ಕೆಲಸಗಳು ಬದಿಗೊತ್ತಿ ಹಾಸಿಗೆ ಹಿಡಿಬೇಕಾಗ್ತದೆ. ನಾವು ನಮ್ಮ ಆರೋಗ್ಯ ಸರಿ ಇದ್ರೆ ನಾವು ಏನಾದ್ರೂ ಮಾಡ್ಬೋದು ಈ ಸಮಾಜದಲ್ಲಿ, ಈ ದೇಶಕ್ಕೋಸ್ಕರ, ಜನಗಳಿಗೋಸ್ಕರ, ಮತ್ತು ನಮ್ಮ ಕುಟುಂಬ ಸದಸ್ಯರಿಗೋಸ್ಕರ ಕೂಡ ನಾವೇನಾದ್ರೂ ಮಾಡಬೇಕಾದ್ರೆ ನಾವು ಬದುಕಿರಬೇಕು, ಆರೋಗ್ಯವಂತರಾಗಿರ್ಬೇಕು. ಅಂತ ಒಂದು ಆರೋಗ್ಯವಂತರಾಗಿರ್ಬೇಕನ್ನುವಂತ ಸಂದೇಶ ಏನ್ ಕೊಡ್ತಾ ಇದ್ರೆ ಬರೀ ಬದುಕುದಲ್ಲ, ಆರೋಗ್ಯವಾಗಿ ಬದುಕು ಅನ್ನೋದು ಹೇಳ್ತಾ ಇದ್ರೆ ಈ ಒಂದು ನಾಟಕದ ಮೂಲಕ ಇದು ಅತ್ಯಂತ ಮಹತ್ವವಾದಂತಹ ವಿಷಯ ಅಂತ ನನಗೆ ಅನಿಸಿದೆ. ಯಾಕಂದ್ರೆ ಬದುಕುವುದು ಸುಮ್ಮನೆ ಬದುಕುದಲ್ಲ, ಆರೋಗ್ಯಪೂರ್ಣವಾಗಿ ಬದುಕಬೇಕು ಮನುಷ್ಯ. ಆಗ ಮಾತ್ರ ಆತನ ಎಲ್ಲ ಜೀವನದ ಒಂದು ಸಾಮರ್ಥ್ಯವನ್ನ
ಪ್ರತಿಬಿಂಬಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ಈ ಸಂದೇಶ ಏನಿದೆ ಈ ನಾಟಕದ ತುಂಬಾ ಚೆನ್ನಾಗಿದೆ. ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಹೃದಯಾಂತರಾಳದಿಂದ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಇಡೀ ಬಿಜಾಪುರ ಜಿಲ್ಲೆಯ ಜನತೆ ಪರವಾಗಿ ಅರ್ಪಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸನ್ಮಾನ್ಯ ಶ್ರೀ ಬಿ ಭಗವಾನ್ ರೆಡ್ಡಿ ಸರ್ ಅವರಿಗೆ. ಹಾಗೆ ಕನ್ನಡ ಪರ ಸಂಘಟನೆಯಿಂದ ಲಕ್ಷ್ಮಣ್ ಅವರು ಎರಡು ಮಾತಾಡಬೇಕು. ಮಾತಾಡ್ಬೇಡ್ರಿ, ಸಲಹೆ ಕೊಡ್ರಿ. ಇವತ್ತು ಬೆವರ ಮತ್ತು ಬೇರು ಒಂದು ಸಂಘಟನೆಯವರು ಬಂದು ಇಲ್ಲಿ ಒಂದು ಅತ್ಯಂತ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ನಾಟಕವನ್ನು ಮಾಡಿದ್ದಾರೆ. ಆ ನಾಟಕ ನೋಡ್ತಿರ್ಬೇಕಾದ್ರೆ ನಮ್ಗೆ ಅನಿಸ್ತು, ಇದು PPP ಅಂದ್ರೆ ಜನರಿಗೆ ತಿಳಿದಿಲ್ಲ, ನಮಗೂ ತಿಳಿದಿಲ್ಲ ಫಸ್ಟಿಗೆ. ಇದನ್ನ ಹಿಂಗೆ ಈ ರೀತಿಯಾಗಿ ಹೆಂಗೆ ಒಂದು ಸುಲಭವಾಗಿ ಅತ್ಯಂತ ಸಾಮಾನ್ಯ ಜನರಿಗೂ ತಿಳಿಸುವಂತ ಒಂದು ಅಕ್ಷರ ಜೋಡಣೆ ನೀವು ಮಾಡ್ತಿರ್ತಕ್ಕಂಥ ಒಂದು ನಟನೆ ಇದೆಯಲ್ಲ, ಅದು ಬಹಳ ಒಂದು ಅದ್ಭುತವಾದಂಥ ನಟನೆ ಅಂತೇಳಿ ನನಗನಿಸ್ತು. ಯಾಕಂತಂದ್ರೆ ಆ ರೀತಿ ಜನಸಾಮಾನ್ಯರಿಗೆ ತಿಳಿಯುವಂತ ಒಂದು ಅತ್ಯಂತ ಸರಳ ಭಾಷೆಯಲ್ಲಿ ಅತ್ಯಂತ ಸುಲಭವಾಗಿ ನಟಿಸುವಂತ ಕಲಾವಿದರು ನೀವು ಈ ಬಹಳ ಸುಲಭವಾಗಿ ನೀವು ನಟಿಸಿದ್ರಿ. ಅದನ್ನ ಬಹಳ ಒಂದು ಏನೋ ಇದ್ರೊಳಗೆ ಏನೋ ಸಿಕ್ಕೊಂಡಂಗೆ ಮಾಡಲಿಲ್ಲ, ಬಹಳ ಸರಳವಾಗಿ ತೆಗೆದುಕೊಂಡು ಸರಳವಾಗಿ ಜನರಿಗೆ ಒಂದು ತಿಳಿಸಿದ್ರಿ. ಅದ್ರ ಜೊತೆಗೆ ಒಂದು ಹಕ್ಕನ್ನು ಕೂಡ ಮಂಡಿಸಿದ್ರಿ. ನಮ್ಮ ಎಲ್ಲಾ ಜನಸಾಮಾನ್ಯರಿಗೆ ಆರೋಗ್ಯ ಹಕ್ಕನ್ನ ಒಂದು ಕಾಯ್ದೆ ತರಬೇಕನ್ನುವಂಥದ್ದು ಹೇಳಿದ್ರಿ. ಇದು ಬಹಳ ಸೂಕ್ತವಾದಂತ ವಿಷಯ. ನಮ್ಮ ನಾಡಿನ ಜನತೆಗೆ ಆರೋಗ್ಯದ ಹಕ್ಕು ಬೇಕೇ ಬೇಕು. ಇವತ್ತು PPP ಬೇಡ ಅಂದಿದ್ವಿ, PPP ಹೋಗಿದೆ. ಈಗ ನಮ್ಗೆ ಬೇಕಾಗಿದೇನಂದ್ರೆ ಆರೋಗ್ಯ ಹಕ್ಕು ಬೇಕನ್ನುವಂಥದ್ದನ್ನ ತಾವುಗಳು ಮಂಡಿಸಿದ್ರಲ್ಲ. ಆರೋಗ್ಯ ಹಕ್ಕು ಇದು ಕಾಯ್ದೆಯನ್ನು ಜಾರಿಗೆ ತರಬೇಕು ಅನ್ನುವಂಥದ್ದನ್ನು ಹೇಳಿದ್ರಿ. ಬಹಳ ಒಂದು ಅತ್ಯಂತ ಸುಲಭವಾಗಿ ಹೇಳಿದ್ರಿ. ಇದು ಹಳ್ಳಿಗಳಿಗೆ ಮುಖಾಂತರ ಹಳ್ಳಿಯ ಜನತೆಗೆ ಕೂಡ ಇಂತಹ ನಟನೆ, ಇಂತಹ ನಿಮ್ಮ ಒಂದು ಟ್ರಿಪ್ ಬಂದು ಹಳ್ಳಿಗಳಲ್ಲಿ ಕೂಡ ನಟಿಸಿದ್ರೆ ತುಂಬಾ ಜನ ಹಳ್ಳಿಗಳಿಗೆ ಜನರಲ್ಲಿ ಗೊತ್ತಾಗತ್ತೆ ಏನ್ ಮಾಡ್ತಾ ಇದಾರೆ ಇವರು ಅಂತ ಗೊತ್ತಾಗತ್ತೆ. ನಾವು ಹೋಗಿ ಭಾಷಣ ಮಾಡಿದ್ರೆ ಯಾರಿಗೆ ಅರ್ಥ ಆಗಂಗಿಲ್ಲ, ಇವ್ರು ಭಾಷಣ ಮಾಡಕತ್ತಾರ ಒಂದು ಕಿವಿಯಾಗಿ ಬಿಟ್ಟು ಬಿಡ್ತಾರ. ಅವ್ರು ನಾಟಕ ಮಾಡಿದ್ರೆ ನಟನೆ ಮುಖಾಂತರ ಹೇಳ್ತಿರ್ತಿರಲ್ಲ, ಎಲ್ಲರ ಮನಸ್ಸಲ್ಲಿ ಎಲ್ಲರಲ್ಲಿ ಇಳಿಯುವಂತ ಒಂದು ಸಂಗತಿ ಬಹಳ ಮುಖ್ಯವಾಗುತ್ತೆ. ಇದು ನಿಮ್ಮ ಈ ನಾಟಕವು ಹಳ್ಳಿ ಮತ್ತು ಬೀದಿಗಳಲ್ಲಿ ಆಗ್ಬೇಕು. ಬರೀ ಕೇವಲ ಎರಡು ಸ್ಥಳಗಳಲ್ಲಿ ಆದ್ರೆ ಆಗಲ್ಲ. ಇನ್ನಷ್ಟು ಜನ ಇದರಲ್ಲಿ ಕಲಾವಿದರನ್ನು ಸೇರಿಸಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಇದು ಆರೋಗ್ಯ ಹಕ್ಕನ್ನು ಜಾರಿಯಾಗುವವರೆಗೂ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ಆಶಯ. ನಮ್ಮ ವಿಜಯಪುರ ಜಿಲ್ಲೆಗೆ ತಾವೆಲ್ಲರೂ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಈ ಆರೋಗ್ಯ ಹಕ್ಕು ಜಾರಿ ಆಗಬೇಕಂತ ತಮ್ಮಲ್ಲಿ ಅಭಿನಂದನೆ ಕೋರ್ತಿದ್ದೀನಿ. ನಮ್ಮ ಹಿರಿಯ ಹೋರಾಟಗಾರರಾದಂತಹ ಸುರೇಶ್ ಬಿಜಾಪುರ ಅವರು ಕೂಡ ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಯನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈಗಾಗಲೇ ಒಂದು ಪ್ರದರ್ಶನ ಇಲ್ಲಿ ಮುಕ್ತಾಯಗೊಂಡಿದೆ. ಈಗ ಎರಡನೇ ಪ್ರದರ್ಶನ ಮೀನಾಕ್ಷಿ ಚೌಕಲ್ಲಿರೋದ್ರಿಂದ ದಯವಿಟ್ಟು ನಾವೆಲ್ಲ ಕಲಾ ತಂಡದವರು ಇಲ್ಲಿದ್ದ ವಾಕೇಬಲ್ ಡಿಸ್ಟೆನ್ಸ್ ಇದೆ, ನಾವೆಲ್ಲರೂ ಹೊರಡೋಣ ಅಂತೇಳಿ ಎಲ್ರಿಗೂ ಧನ್ಯವಾದಗಳು. ಎಲ್ಲ ಬಂದಂಥ ಸಾರ್ವಜನಿಕರಿಗೂ ಹಾಗೆ ನಮ್ಮ ಕಲಾ ತಂಡದವರಿಗೂ ಹಾಗೆ ಆರೋಗ್ಯ ಹಕ್ಕಿಗಾಗಿ ಜಾಥಾದ ಪ್ರಮುಖರಾಗಿರುವಂತಹ ಸ್ವಾತಿ ಮೇಡಮ್ ಅವ್ರಿಗೂ ಹಾಗೆ ವೈಶಾಲಿ ಮೇಡಮ್ ಅವ್ರಿಗೆ ಕೂಡ, ಅದರಲ್ಲಿ ಅಕ್ಷಯ್ ಸರ್ ಕೂಡ, ಹಾಗೆ ಬಂದಿರುವಂತಹ ನಮ್ಮ ಹೋರಾಟ ಸಮಿತಿ ಎಲ್ಲ ಪದಾಧಿಕಾರಿಗಳು ಕೂಡ, ಅದ್ರ ಜೊತೆ ಕಲಾ ತಂಡದ ಎಲ್ಲ ಸದಸ್ಯರು ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮಾತಾಡುವಂತ ಸಮಯ ಅಲ್ಲ ಅಂತ ಹೇಳ್ತಾ, ಯಾಕಂದ್ರೆ ಮುಂದೆ ಮತ್ತೊಂದು ಪ್ರದರ್ಶನ ಇರೋದ್ರಿಂದ ಮೀನಾಕ್ಷಿ ಚೌಕರಿಗೆ ಹೊರಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.